ಮುಂದಿನ ಪ್ರಮುಖರ ಎಲ್ಲ ತಾಲೂಕು ಅಧಿಕಾರಿಗಳ ಆಗಮಿಸಿರ್ತಕ್ಕಂಥ ನಾವು ತೋಟಗಾರಿಕಾ ಅಧಿಕಾರಿ ಆಗಮಿಸಿರುವ ಸಾಮಾಜಿಕ ಸಲಹೆಯಾಗಿ ಆಗಮಿಸಿರುವ ನಾವು ಮಾತನಾಡಬೇಕಾಗಿರುವುದಿಲ್ಲ. ರಾಜ್ಯದ ಸಹಾಯಕರಾದ ವಿನಯ್ ನಾವು ಇದರಿಂದ ಎಲ್ಲ ಗ್ರಾಮಸ್ಥರಿಗೂ ಪಂಚಾಯತ್ಗಳಿಗೆ ಬಿಎಫ್ಗಳಿಗೆ ಅವೆಲ್ಲ ನಮ್ಮ ಮೈನಸ್ ತಂಡದವರು ನಮ್ಮ ಗ್ರಾಮ ಪಂಚಾಯತ್ ಸ್ವಾಗತ ಕೊಡ್ತಾ ಇದರ ಶಾಸಕರಿಗೆ ನಾನೇ ಸ್ವಾಗತ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಪಂಚಾಯತ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಇಲ್ಲಿನ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಎಲ್ಲ ಅಧಿಕಾರಿಗಳು ಅದರಲ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಸ್ಥರೇ ಸರ್ಕಾರದ ಆದೇಶದಂತೆ ನಾವು ಇದನ್ನ 2023-24ನೇ ಸಾಲಿನಲ್ಲಿ ಅನುಷ್ಠಾನ ಆಗಿರುವುದರಿಂದ ಯೋಜನೆಯ ಕಾಮಗಾರಿಗಳು ಹಾಗೆ ವಿದ್ಯಾವಧಿಯಲ್ಲಿರ್ತಕ್ಕಂಥ ಹಣಕಾಸು ಕಾಮಗಾರಿಗಳು ಹಾಗೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿಯಿಂದ ಅನುಷ್ಠಾನ ಆಗಿರ್ತಕ್ಕಂಥ 2021ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳು ಎಲ್ಲ ಕಾಮಗಾರಿಗಳ ಕುರಿತಂತೆ ನಾವು ಇಲ್ಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದರೆ ಈ ಎಲ್ಲ ಯೋಜನೆಗಳನ್ನು ಏನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗುತ್ತೆ, ಏನೆಲ್ಲ ವ್ಯಕ್ತಿಗಳನ್ನ ಬಳಸ್ತಾ ಇರುತ್ತೆ, ಇದೆಲ್ಲವೂ ಕೂಡ ಸಾರ್ವಜನಿಕವಾಗಿ ಎಲ್ಲ ವಿವರಗಳನ್ನ ಚರ್ಚೆಗಳನ್ನು ಕೊಡಬೇಕು. ಹಾಗೆ ಎಲ್ಲವೂ ಕೂಡ ಪಾರದರ್ಶಕವಾಗಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನೆಯನ್ನು ನಾವು ಪ್ರತಿ ವರ್ಷ ಕೂಡ ಗ್ರಾಮ ಪಂಚಾಯತಿಯಲ್ಲಿ ನಡೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಈಗ 4 ವರ್ಷಗಳಲ್ಲಿ ಪರಿಶೀಲನೆಗೆ ಒಳಪಡಬೇಕಾಗುತ್ತೆ. ಮೊದಲಾಗಿ ಕಾಮಗಾರಿಗಳ ಕಟ್ಟಡಗಳ ಪರಿಶೀಲನೆ ನಡೆಸತಕ್ಕಂಥದ್ದು. ಕಾಮಗಾರಿ ಕಳೆದ ಸರ್ಕಾರದ ಮಾರ್ಗಸೂಚಿಯಂತೆ ಏನೆಲ್ಲ ಅಂಶಗಳ ದಾಖಲೆಗಳ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಗೆ ನಿರ್ವಹಣೆ ಮಾಡಿದೆ ಕರೆಕ್ಟಾಗಿ ಏನು ಇಂಜಿನಿಯರಿಂಗ್ ಕುಶಲ ಕೆಲಸವನ್ನು ಮಾಡಿರ್ತಾರೆ ಅವರ ಮನೆಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು, ಅವರ ಕಾರ್ಯಗಳನ್ನು ಪರಿಶೀಲನೆ ಒಳಪಡಿಸ್ತಕ್ಕಂಥದ್ದು, ಹಾಗೆ ಅವರಿಗೆ ಭೇಟಿ ಇರತಕ್ಕಂತೆ ಉದ್ಯೋಗ ಸಿಗ್ತಾ ಇದೆಯಲ್ಲ ಅಂತಕ್ಕಂಥದ್ದಿದೆ. ಹಾಗೆ ಮುನ್ನಡೆಯುವ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು, ಕಾಮಗಾರಿಗಳು ಏನು ಕ್ರಿಯಾದಲ್ಲಿ ಅನುಮೋದನೆ ಆಗಿರುತ್ತೆ, ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗಿರುತ್ತೆ, ಅದೇ ಸ್ಥಳದಲ್ಲಿ ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಹಾಗೆ ಏನು ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಹಾಗೆ ಸಾರ್ವಜನಿಕರಿಗೆ ಕಾಮಗಾರಿ ಅನುಕೂಲ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನು ಆ ಸಮೂಹದಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು.
ಕೊಟ್ಟಿದೆ. ಅಂತಿಮವಾಗಿ ಈ 3 ಹಂತದಲ್ಲಿ ಪರಿಶೀಲನೆ ಮಾಡಿರ್ತಕ್ಕಂಥ ಏನು ಉತ್ತಮ ಅಂಶಗಳನ್ನ ತಂದಿರ್ಬೋದು ಅಥವಾ ಲೋಪದೋಷಗಳನ್ನ ತಂದಿರ್ಬೋದು ಆ ವರದಿಯನ್ನು ನೀಡ್ತಕ್ಕಂಥದ್ದು. ಹಾಗೆ ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಸಭೆಗೆ ತಿಳಿಸ್ತಕ್ಕಂಥದ್ದು, ಗ್ರಾಮಸ್ಥರಲ್ಲಿ ಕೂಡ ಚರ್ಚೆಗೆ ಒಳಪಡಿಸಿ ಈ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಾವು ಕಳೆದ 4 ದಿನಗಳಿಂದ ಪರಿಶೀಲನೆ ನಡೆಸಿದ್ದೀವಿ. ಅದು ಒಂದು ವರದಿಯನ್ನು ತಮ್ಮ ಮುಂದೆ ಇಡ್ತೀವಿ. ಹಾಗೆ ಯಾವುದೇ ವರದಿಗಳ ಬಗ್ಗೆ ಏನಾದರೂ ನಮಗೆ ಅನುಮಾನಗಳಿದೆ ಎಲ್ಲರೂ ಕೂಡ ಇದನ್ನ ಇದೇ ನಾವು ಸಭೆಯಲ್ಲಿ ಆಲಿಸ್ಕೊಡ್ತೀವಿ. ಅವರು ಕೂಡ ಮುಖ್ಯವಾಗಿ ನೋಡಲಿಕ್ಕೆ ಕೂಡ ಅವಕಾಶ ಇದೆ. ಹಾಗೆ ಇಲ್ಲೇ ಅಧಿಕಾರಿಗಳು ಕೂಡ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇ ಸನ್ಮಾನಗಳಿಗೂ ಕೂಡ ಇರ್ತಾರೆ. ಹಾಗೆ ಮಾತನಾಡಿ ಶಾಸಕರ ಉದ್ಯೋಗ ವಿವರಣೆ ನಡೆಯುತ್ತಿದೆ. ಬೇಡಿಕೆ ಅದರ ಮೇಲೆ ಪ್ರತಿಯೊಂದು ಕುಟುಂಬವೂ ಕೂಡ 1 ದಿನಗಳ ಉದ್ಯೋಗವನ್ನು ನೀಡಬೇಕು ಅಂತಕ್ಕಂಥದ್ದು. ಹಾಗೆ ಅದರ ಮುಖಾಂತರ ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಉತ್ಪಾದನಾಶೀಲ ಆಸ್ತಿಗಳ ಸೃಜನೆ ಮಾಡಬೇಕಾಗಿರುತ್ತದೆ ಒಂದು ಯೋಜನೆಯನ್ನು ಉದ್ದೇಶ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡಿದ್ದಾರೆ. ಸಾರ್ವಜನಿಕವಾಗಿ ಕೂಡ ಹಲವಾರು ಕಾಮಗಾರಿಗಳನ್ನ ಮಾಡಬಹುದು. ವೈಯಕ್ತಿಕವಾಗಿ ದನದ ಕೊಟ್ಟಿಗೆಗಳ ನಿರ್ಮಾಣ ಮಾಡತಕ್ಕಂಥದ್ದು, ಕೃಷಿ ಹೊಂಡಗಳ ನಿರ್ಮಾಣ ಮಾಡತಕ್ಕಂಥದ್ದು, ಹಾಗೆ ತೋಟಗಳ ನಿರ್ಮಾಣ ಮಾಡತಕ್ಕಂಥದ್ದು, ಹಲವಾರು ಕಾಮಗಾರಿಗಳು. ಫಲಾನುಭವಿ 5 ಲಕ್ಷದವರೆಗೆ ಒಂದು ಯೋಜನೆಯ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಹಿಂದಿನ ಅವಕಾಶ ಕೊಟ್ಟಿದೆ. ಹಾಗೆ ಸಾರ್ವಜನಿಕವಾಗಿ ಕೂಡ ಹಲವಾರು ಅರಣ್ಯೀಕರಣ ಕಾಮಗಾರಿಗಳು, ರಸ್ತೆ ಕಾಮಗಾರಿ, ಹಲವಾರು ಕಾಮಗಾರಿಗಳನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಕಾಯ್ದೆಯಾಗಿದ್ದರಿಂದ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿದೆ. ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು, ಹಾಗೆ ಉತ್ತಮ ಚಿಕಿತ್ಸೆಗಳಿಗೆ ಶಿಶುಪಾಲನಾ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು. ಹಾಗೆ ಏನು 40 ವರ್ಷ ಮೇಲ್ಪಟ್ಟವರಿಗೆ ಮಾಡಿದೆ ಅವರಿಗೆ ಶೇಕಡ 50% ರಿಯಾಯಿತಿಯನ್ನು ನೀಡಬೇಕು ಅಂತಕ್ಕಂಥದ್ದಿದೆ. ಹಾಗೆ ವಿಕಲಚೇತನರು ಕೂಡ ಅವರು ಮಾಡಬಹುದಾದ ಕೆಲಸಗಳನ್ನ ನೀಡಬೇಕು, ಅವರಿಗೆ 50% ರಿಯಾಯಿತಿಯನ್ನು ನೀಡಬೇಕು ಅಂತಕ್ಕಂಥದ್ದಿದೆ. ಹಾಗಾಗಿ ಇದೆಲ್ಲ ಸೌಲಭ್ಯಗಳನ್ನು ಕೂಡ ಪಡ್ಕೋಬೇಕು ಅಂತ ಹೇಳಿದ 15ನೇ ಹಣಕಾಸು ಯೋಜನೆಯಲ್ಲಿ ಏನು ಅನುದಾನ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಈಗಿನ ಜನಸಂಖ್ಯೆ ಆಧಾರದ ಮೇಲೆ ಹಾಗೆ ಭೌಗೋಳಿಕ ವಿಷಯಗಳ ಆಧಾರದ ಮೇಲೆ ಹಣವನ್ನು ರಿಲೀಸ್ ಮಾಡತಕ್ಕಂಥದ್ದು 85% ಪಂಚಾಯತಿಗೆ ಸರ್ಕಾರದಿಂದ ಬಿಡುಗಡೆ ಮಾಡುತ್ತೆ. ಹಾಗೆ 10% ಹಣವನ್ನು ತಾಲೂಕು ಪಂಚಾಯತಿ, 5% ಹಣವನ್ನು ಜಿಲ್ಲಾ ಪಂಚಾಯತಿಗೆ ಕಾಮಗಾರಿಗಳನ್ನ ಮಾಡಲಿಕ್ಕೋಸ್ಕರ ನಾವು ರಿಲೀಸ್ ಮಾಡಲಾಗುತ್ತೆ. ಈ ಒಂದು ಯೋಜನೆಯ ಕಾಮಗಾರಿಗಳನ್ನು ಮಾಡಬೇಕಾದ್ರೆ ಕೆಲವೊಂದು ಕಂಡೀಷನ್ಗಳನ್ನ ಹಾಕಿದೆ. 40% ಕುಡಿಯುವ ನೀರು ಮತ್ತು ನೈರ್ಮಲ್ಯೀಕರಣಕ್ಕೆ ಹಾಗೆ 25% SC ಅಭಿವೃದ್ಧಿಗಾಗಿ ಬಳಸಬೇಕು, 5% ಹಣವನ್ನು ವಿಕಲಚೇತನರ ಅಭಿವೃದ್ಧಿಗೆ ಬಳಸಬೇಕು. ಹಾಗೆ 10% ಇತರೆ ಕಾಮಗಾರಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಈ ಎಲ್ಲ ಅಂಶಗಳನ್ನು ಕೂಡ ನಾವು ಪರಿಶೀಲನೆ ವರದಿಯನ್ನು ಕೂಡ ಮುಂದೆ ಇಡ್ತೀವಿ. ಹಾಗೆ ಇಲ್ಲಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಕೂಡ ವಿಸ್ತರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ತಾ ಈ ಪ್ರಾಥಮಿಕವಾಗಿ ಪಂಚಾಯತ್ ಅವಕಾಶ ಮಾಡ್ತೀವಿ ಸರಿ. ಹಾಗೆ ಮಾಡಿದ್ವಿ ರೈತರು ಕೊಟ್ಟಿಗೆ ಕಾಮಗಾರಿ ಅದು ಸೆಟ್ಲ್ಮೆಂಟ್ ಆಗಿದೆ ಅಂತ ಬಂದಿದ್ರು, ಅದನ್ನು ಮಾಡ್ತೀವಿ ಸರಿ. ಹಾಗೆ ಸ್ವಲ್ಪ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ಅದು ಕೂಡ ಸೆಟ್ಲ್ಮೆಂಟ್ ಆಗಿದೆ ಅಂತ ಬಂದಿದ್ರು, ಅದು ಸೆಟ್ಲ್ಮೆಂಟ್ ಮಾಡ್ತೀವಿ ಸರಿ. ಎಷ್ಟೊಂದು ಸರಿ ಸಾರ್ವಜನಿಕ ಬಾವಿ ಅದು ಸೆಟ್ಲ್ಮೆಂಟ್ ಮಾಡ್ತೀನಿ ಅಂತ ಕಾಮಗಾರಿಗೆ ಅದನ್ನು ಸೆಟ್ಲ್ಮೆಂಟ್ ಮಾಡ್ತೀವಿ.
ಭವನ, ಗಣಪತಿ ಯಶವಂತ ಗುಂಡಾಪುರ ಸಾರ್ವಜನಿಕ ಬಾವಿ ನಿರ್ಮಾಣ ಅದನ್ನು ಕೂಡ ಚೆಕ್ ಮೂವ್ಮೆಂಟ್ ಆಗಿದೆ ಅಂತ ಇದನ್ನು ಚೆಕ್ ಮೂವ್ಮೆಂಟ್ ಮಾಡಿದ್ವಿ. ಹೆಚ್ಮಸೂರಿ ಗ್ರಾಮದ ಶ್ರೀಧರ ಸತ್ಯನಾರಾಯಣ ರಾಮ ವಿರುದ್ಧ ರಾಯಕಿ ಕಟ್ಟಿಲ್ಲ ಅಂತ ಹೇಳಿದ್ದು ಅದು ರಾಯಕಿ ಕಟ್ಟಿಲ್ಲ, ಸಮಸ್ಯೆ ಅಂತ ಕಟ್ಟಿಲ್ಲ, ಕಟ್ಟಿಲ್ಲ. ಆಮೇಲೆ ಇಂದು ಸಹಿತ ಇವರು ಕೂಡ ರಾಯಕಿ 590 ರೂಪಾಯಿ ಕಟ್ಟಿಲ್ಲ ಅಂತ ಹೇಳಿದ್ರು, ಅದನ್ನು ಸಹ ಕಟ್ಟಿಲ್ಲ, ಸ್ಥಿತಿಗೆ ಮಾಡ್ತೀವಿ. ಇಷ್ಟು ಮೊದಲ ಅವಾಗೇ ಸರಿಪಡಿಸಬಹುದು. ಚೆಕ್ ಅಬ್ಜೆಕ್ಷನ್ ಆದ್ಮೇಲೆ ಸರಿಪಡಿಸೋದು ನಿಮ್ಮೊಂದು ಐಡಿಯಾ ಇಲ್ಲ. ಆಡಳಿತ ಆವಾಗ ಐಡಿಯಾ ಇಲ್ಲ. ಈಗ ಅದು ಮಾಡಲೇಬೇಕು, ಅದು ಮಾಡ್ಕೊಂಡೇ ನೋಡ್ಬೇಕು ಇರುತ್ತಲ್ಲ. ಈಗ ನೀವು ಯಾರೋ ಒಂದು ಅಬ್ಜೆಕ್ಷನ್ ಮಾಡಿದ್ರೆ ಅಂತ ತಕ್ಷಣ ಅದು ಸರಿಪಡಿಸೋದು ಇದೆ, ಅದು ಸರಿಪಡಿಸೋದೇ ಮಾಡೋದಿಲ್ಲ, ಮುಂಚೆ ನಡೆಯಲ್ಲ. ಬೇರೆ ಸರ್ ನಾನು ಹೇಳೋದು ಈ ಗ್ರಾಮ ಪಂಚಾಯತಿ ಹೋದಾಗ ಎಂಟಾಗಿರೋದು ಗೊತ್ತಾಗಿದೆ ಅಂತ ಯಾರು ನೀವು ಅದೇ ಮತ್ತೊಬ್ಬರು ಯಾರೋ ಅಬ್ಜೆಕ್ಷನ್ ಕೊಟ್ಟು ನೀವು ಅದನ್ನು ಸರಿಪಡಿಸೋ ವ್ಯವಸ್ಥೆ ಏನಿದೆ ಸರಿಪಡಿಸಿ ಕಾಂಪ್ಲೆಕ್ಸ್ ಅನುಮೋದನೆ ಕೊಡಿ. ಯಾಕೆ ಸರಿಪಡಿಸಿದ್ರೆ ಪೇಮೆಂಟ್ ಮಾಡೋದು ಅವರೇ ಯಾಕೆ ಮಾಡಬೇಕು? ಮುಂದಿನ ದಿನಗಳಲ್ಲಿ ತಪ್ಪಾಗಬೇಕು ಅವರಿಗೆ ಅದು ಮುಗಿಲಿ. ಕಾಮಗಾರಿಗೆ ಸಂಬಂಧಿಸಿದ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿತ್ತು. ಆ ಆಕ್ಷೇಪಣೆಗೆ ಸಂಬಂಧಿಸಿದ ಶಾಲಾ 8/2ಕ್ಕೆ ಆಕ್ಷೇಪಣೆ ನಿರ್ಮಾಣ 2750 ಯಲಪ 68 ಮತ್ತು 62ಕ್ಕೆ ಆಕ್ಷೇಪಣೆ ನಿರ್ಮಾಣ ಕಾಮಗಾರಿ 4435. ಈ ಮೂರು ಗ್ರಾಮದ ಇದು ಘಟಕದಕ್ಕೆ ಸಂಬಂಧಿಸಿದ ಆಕ್ಷೇಪಣೆಯನ್ನು ಹಾಕಲಾಗಿತ್ತು. 27/5/2022 ಘಟಕದ 2 ಅಡಿ ಒಂದು ಆರ್ಡರ್ ಬಂತು. ಈ ಆರ್ಡರ್ ಬರೋಕ್ಕಿಂತ ಮೊದಲೇ ನಾವು ನರೇಗಾ ಗ್ರಾಮದಲ್ಲಿ ಅಳವಡಿಸಿ ಹಾಗೆಯೇ ಅವರಿಗೆ ಪ್ರಾರಂಭ ಅವಕಾಶ ಕೂಡ ನೀಡಿ ಅದರ ತಕ್ಕಂತೆ ಕಾಮಗಾರಿಯನ್ನು ನಿರ್ವಹಿಸಿದ್ದೀವಿ. ಯಾಕಂದರೆ ಒಂದು ಸಾರಿ ವಸ್ತುವನ್ನು ಎಂಟ್ರಿ ಮಾಡುತ್ತಾರೆ, ಮತ್ತೆ ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ಅದು ಸ್ಟೇಟ್ ಲಾಗಿನಲ್ಲಿ ಮಾಡಬೇಕಾಗುತ್ತೆ. ಅದರಂತೆ ನಿರ್ವಹಿಸಿ ಅದರಂತೆ ಅವರು ಇರ್ತಾರೆ. ಅದೇ ಪ್ರಕಾರ ಅವರಿಗೆ ಗಿಡಗಳಿಗೆ ಮತ್ತು ಗುಡಿ ಬಾಬು ಹಣವನ್ನು ಪಾವತಿಸಿರೋದ್ರಿಂದ ಇದರಲ್ಲಿ ಯಾವುದೇ ಲೋಪದೋಷ ಇಲ್ಲದೆ ಇರೋದ್ರಿಂದ ಇದನ್ನು ಕೈ ಬಿಡಬೇಕು ಅಂತ ಕಾಣಿಸ್ಬೇಕು ಅಂತ ಕೇಳ್ಬೋದು. ಹಾಗೆಯೇ ಹೆಚ್ಚುವರಿಯಾಗಿ ಕೂಡ ಗಿಡಗಳನ್ನು ನಟ್ಟಿದ್ದಾರೆ. ನಾವು ಹೆಚ್ಚುವರಿ ಗಿಡಕ್ಕೆ ಸಾಮಾಜಿಕ ಪರಿಶೋಧನೆಯಲ್ಲಿ ಆಕ್ಷೇಪಣೆ ಇತ್ತು. ಅದೇ ಆಕ್ಷೇಪಣೆಯನ್ನು ಬಿಡಬೇಕು ಅಂತ ಹೇಳಿ ಸರ್ಕಾರ ಯಾವಾಗ ಒಂದು ರೇಟ್ ಅನ್ನು ಬಿಟ್ಟುಬಿಡುತ್ತೆ ನೆಕ್ಸ್ಟ್ ಪೇಮೆಂಟ್ ಎಲ್ಲ ಕಡಿಮೆ ಲೈಟ್ ಇರುವ ಸೈಡಿಗೆ ಸೈಡ್ ಹಾಗಾಗಿ
ಮಾಡಲಿಕ್ಕೆ ಇಲ್ಲ ಈಗ ದಿನಾಂಕ 1/4/2023ರಿಂದ 31/3/2023 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಗಳಿಗೆ ಯೋಜನೆಯ ಖರ್ಚು ವೆಚ್ಚವನ್ನು ರಾಷ್ಟ್ರೀಯ ಉದ್ಯೋಗಗಳಿಗೆ ಅಂಗೇರಿಪಟ್ಟಿ ಗ್ರಾಮದ ಲಕ್ಷ್ಮಣ ಜಯರಾಮ್ ವಿಶ್ವನಾಥ ಗೌಡ ಜಮೀನು ಕಾಗದ ನಿರ್ಮಾಣ ಅಂದಾಜು ಮೊತ್ತ 5 ಲಕ್ಷ, ವೆಚ್ಚದ ಮೊತ್ತ 1,97,816 ರೂಪಾಯಿ, ಸಾಮಗ್ರಿ ಮೊತ್ತ 34,760 ರೂಪಾಯಿ, ಒಟ್ಟು 2,32,570 ರೂಪಾಯಿ. ಹರಿತಾವತಿ ಕೆರೆಹಳ್ಳಿ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಮಳೆಯವರೆಗೆ ಕಾಗದ ನಿರ್ಮಾಣ ಅಂದಾಜು ಮೊತ್ತ 4 ಲಕ್ಷ ರೂಪಾಯಿ, ವೆಚ್ಚದ ಮೊತ್ತ 13,272 ರೂಪಾಯಿ, ಸಾಮಗ್ರಿ ಮೊತ್ತ 29,580 ರೂಪಾಯಿ, ಒಟ್ಟು 42,852 ರೂಪಾಯಿ. ಅಂಗೇರಿಪಟ್ಟಿ ರವಿಗೌಡ ಜಮೀನು ಮೇಲ್ಭಾಗದಿಂದ ಪಾದರಕ್ಷೆಗಳ ಜಲಾನಯನ ರೈತರ ಜಮೀನಿಗೆ ನೀರು ಹೋಗುವ ಕಾರ್ಯ ನಿರ್ಮಾಣ ಮಾಡಬೇಕು, ವೆಚ್ಚದ ಮೊತ್ತ 947 ರೂಪಾಯಿ. ಹರಿತಾವತಿ ರಸಮ್ಮ ಸರೋಜಮ್ಮ ಗಂಗಮ್ಮ ಇವರುಗಳ ಜಮೀನು ಮೇಲ್ಭಾಗದಿಂದ ಚಾಲನೆ ನಿರ್ಮಾಣ, ವೆಚ್ಚದ ಮೊತ್ತ 632 ರೂಪಾಯಿ. ದೇವರಾಮಪ್ಪ ರೈತರಾಮಪ್ಪ ರಮೇಶ್ ಅವರ ರಸವಸತಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 23,310 ರೂಪಾಯಿ, ವೆಚ್ಚದ ಮೊತ್ತ 3,292. ಅಂಗೇರಿಪಟ್ಟಿ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 23,310 ರೂಪಾಯಿ, ವೆಚ್ಚದ 4,790 ರೂಪಾಯಿ. ಅಂಗೇರಿಪಟ್ಟಿ ದೇವರಾಮ ಅಣ್ಣಾಬಾಯಿ ಅವರಿಗೆ ಪಿಎಂಎಜಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 23,310 ರೂಪಾಯಿ, ವೆಚ್ಚದ ಮೊತ್ತ 3,360 ರೂಪಾಯಿ. ವಾಣಿಜ್ಯ ಸಂಗೀತ ನಾಗರಾಜ್ ಇವರ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 23,360 ರೂಪಾಯಿ, ವೆಚ್ಚದ ಮೊತ್ತ 3,090 ರೂಪಾಯಿ. ಗಂಗಮ್ಮ ಬುದ್ಧಪೇಟೆಗೆ ಪಿಎಂಎಜಿ ಮನೆ ನಿರ್ಮಾಣ ಅಂದಾಜು ಮೊತ್ತ 23,360 ರೂಪಾಯಿ, ವೆಚ್ಚದ ಮೊತ್ತ 70,550. ನಾಗರಾಜ್ ಅವರ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 23,360 ರೂಪಾಯಿ, ವೆಚ್ಚದ ಮೊತ್ತ 11,376 ರೂಪಾಯಿ. ಹರಿತಾವತಿ ಗಿರಿಜನಪ್ಪ ಜಗನ್ನಾಥ ಅಂದಾಜು 23,310 ರೂಪಾಯಿ, ವೆಚ್ಚದ 10,244 ರೂಪಾಯಿ. ಹರಿತಾವತಿ ಪದ್ಮ ಕೆಆರ್ ಉಮೇಶ್ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 22,440 ರೂಪಾಯಿ, ವೆಚ್ಚದ ಮೊತ್ತ 18,012 ರೂಪಾಯಿ. ವಸತಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 28,000 ರೂಪಾಯಿ, 28,440 ರೂಪಾಯಿ, ವೆಚ್ಚದ ಮೊತ್ತ 8,847 ರೂಪಾಯಿ. ವಾಣಿಜ್ಯ ವನದಾಶ್ರಮ ಪ್ರಾಯೋಗಿಕ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 14,432 ರೂಪಾಯಿ. ಹರಿತಾವತಿ ನಾಗರಾಜ ಚಂದ್ರಶೇಖರ್ ಅವರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 14,432 ರೂಪಾಯಿ. ಅಂಗೇರಿಪಟ್ಟಿ ಗ್ರಾಮದ ಗೌರವಪ್ಪ ರಾಘವಜೋಗಿ ಅವರ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 13,272 ರೂಪಾಯಿ. ವಾಣಿಜ್ಯ ಗ್ರಾಮದ ಓಜಿಗೆ ರತ್ನಾಕರ ಆಚಾರ್ಯರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 19,532 ರೂಪಾಯಿ. ವಾಣಿಜ್ಯ ಗ್ರಾಮದ ದೈತಮ್ಮ ಕಾಳಾಪುರರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 6,636 ರೂಪಾಯಿ. ಹರಿತಾವತಿ ಮಧುಶೆಟ್ಟಿ ಅವರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 10,432 ರೂಪಾಯಿ. ಈರುಗೋಡು ಗ್ರಾಮದ ರತ್ನಮ್ಮ ಈರಪ್ಪ ಅವರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 14,536 ರೂಪಾಯಿ. ಜಗನ್ನಾಥ ಕೃಷ್ಣಶೆಟ್ಟಿ ಅವರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 14,432 ರೂಪಾಯಿ. ವಿವೇಕ ಮೈಲಿ ಅವರ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 14,432 ರೂಪಾಯಿ. ಗ್ರಾಮದ ಜಾತಿ ಹೇಗೇಂದ್ರ ಇವರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 14,530 ರೂಪಾಯಿ. ಮಂಜುನಾಥ್ ಇವರಿಗೆ ರಸವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,840 ರೂಪಾಯಿ, ವೆಚ್ಚದ ಮೊತ್ತ 8,848 ರೂಪಾಯಿ. ದೇವರಮನೆಕೊಪ್ಪ ತಮ್ಮಪ್ಪ ಧರ್ಮಪ್ಪ ಇವರಿಗೆ ರಸವಸತಿ ಮನೆ ನಿರ್ಮಾಣ
ಅಂದಾಜು ಮೊತ್ತ 28,840 ರೂಪಾಯಿ. ಪ್ರಚಾರ ಮೊತ್ತ 19,582 ರೂಪಾಯಿ. ಹೆಚ್ಚುವರಿ ಭೋಗ ಗಂಧರ್ವ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,840 ರೂಪಾಯಿ. ಹರಿದಮತಿ ರಾಜೀವ್ ನರಸಿಂಹಾಚಾರ್ಯ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 14,432 ರೂಪಾಯಿ. ಹೆಚ್ಚುವರಿ ನಾಗಪ್ಪ ನಾರಾಯಣ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,842 ರೂಪಾಯಿ. ಅಂಗೇಕವಾಗಿ ಸವಿತಾಕು ಹನುಮಂತಪ್ಪ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,840 ರೂಪಾಯಿ. ಅಲ್ಲಿ ಹಿರಿಕೋಟೆ ಜಯಕುಮಾರ್ ಕುಟುಂಬ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,847 ರೂಪಾಯಿ. ಅಜಯಕೋಟೆ ಭಾಗ್ಯರತ್ನ ಕೃಷ್ಣ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 7,584 ರೂಪಾಯಿ. ಅಮಚಿ ಚಂದ್ರಕಲಾ ವಿಜಯದೇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,845 ರೂಪಾಯಿ. ಹೈದರಾಬಾದ್ ಶಿಕ್ಷಕರು ಮಂಜಾಯವರಿಗೆ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,516 ರೂಪಾಯಿ. ವಾಣಿಜ್ಯ ಗ್ರಾಮದ ದ್ರವಪ್ಪ ವೀರಪ್ಪಯವರಿಗೆ ಧನಕೋಟಿ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,847 ರೂಪಾಯಿ. ಹೈದರಾಬಾದ್ ಚೌಡಮ್ಮ ಹಿರಿನಾಯಕರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 6,320 ರೂಪಾಯಿ. ದೇವರೊಳಗುಪ್ಪ ಚಿನ್ನಮ್ಮ ಚೈತ್ರ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 160 ರೂಪಾಯಿ. ಅದೇ ಭೂಮ ಶಿವಪುರ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 3,160 ರೂಪಾಯಿ. ವಾಣಿಜ್ಯ ಆಶ್ರಯಪ್ಪ ಆನಂದ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 10,744 ರೂಪಾಯಿ. ಹೈದರಾಬಾದ್ ಲಕ್ಷ್ಮೀಪ್ಪ ಮಂಜುನಾಥ್ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 10,840 ರೂಪಾಯಿ. ಹೈದರಾಬಾದ್ ನಾಗರತ್ನ ಚಂದ್ರಶೆಟ್ಟಿ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 8,532 ರೂಪಾಯಿ. ಅದೇ ಮಂಜುಳಪ್ಪ ಶ್ರೀನಿವಾಸ್ ಇವರಿಗೆ ಬಸವ ವಸತಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,880 ರೂಪಾಯಿ. ಪ್ರಚಾರ ಮೊತ್ತ 10,744 ರೂಪಾಯಿ. ಹಿರಿಗೋಡ ಸಭೆ ಕೊಲ್ಲಪ್ಪ ಬೈರಾಗಿ ಇವರಿಗೆ ನಲವತ್ತು ನಿರ್ಮಾಣ ಅಂದಾಜು ಮೊತ್ತ 57,000. ಪ್ರಚಾರ ಕೂಲಿ ಮೊತ್ತ 11,040 ರೂಪಾಯಿ. 32,651 ರೂಪಾಯಿ. 3,650 ರೂಪಾಯಿ. ವಾಣಿಜ್ಯ ಸೈಕಲ್ ಇಂದ್ರೇಶ್ ಇವರಿಗೆ ಧನಕೋಟಿ ನಿರ್ಮಾಣ 57,000 ಅಂದಾಜು ಮೊತ್ತ 9,480 ರೂಪಾಯಿ. ಹಾಗೂ 39,980 ರೂಪಾಯಿ ಒಟ್ಟು 48,665 ರೂಪಾಯಿ. ಬೀಗೋಡು ಪರಮೇಶ್ವರ ವಿದ್ಯಾರ್ಥಿ ಇವರಿಗೆ ನಲವತ್ತು ನಿರ್ಮಾಣ ಅಂದಾಜು ಮೊತ್ತ 52,000. ಪ್ರಚಾರ ಮೊತ್ತ 3,992. ಉತ್ಸವಕ್ಕೆ ಉಚ್ಚನಾಯಕ ಇವರಿಗೆ ನಲವತ್ತು ನಿರ್ಮಾಣ ಅಂದಾಜು ಮೊತ್ತ 52,000. ಪ್ರಚಾರ ಮೊತ್ತ 13,372. ಪಾಟಿಕೆ 9,024. 51,508 ರೂಪಾಯಿ. ಪ್ರಚಾರ ಮೊತ್ತ. ವಾಣಿಜ್ಯ ಗ್ರಾಮ ಕೇಶವಪುರ 28,000 ನಿರ್ಮಾಣ ಮಟ್ಟಿಗೆ ಅಭಿವೃದ್ಧಿಪಡಿಸಿರುವುದು. ಪ್ರಚಾರ ಮೊತ್ತ 1,96,865 ರೂಪಾಯಿ. ಅದೇ ಪಾಟಿಕೆ ಸಮಗ್ರ ಅಭಿವೃದ್ಧಿ ಪಡಿಸಿರುವುದು. ಅಂದಾಜು ಮೊತ್ತ 8 ಲಕ್ಷ ರೂಪಾಯಿ. ಪ್ರಚಾರ ಮೊತ್ತ 2,55,245 ರೂಪಾಯಿ. ಹೈದರಾಬಾದಿ ನೇತಾಜಿ ಕಟ್ಟಡ ನಿರ್ಮಾಣ 14,25,000. ಪ್ರಚಾರ ಮೊತ್ತ 34,720 ರೂಪಾಯಿ. ದೇವಸ್ಥಾನ ಉಪನಾಯಕ ಬಸವೇಶ್ವರ ಮನೆ ಸಮೀಪ ವಾಡಿ ನಿರ್ಮಾಣ ಅಂದಾಜು ಮೊತ್ತ 5 ಲಕ್ಷ. ಪ್ರಚಾರ ಮೊತ್ತ 64,625 ರೂಪಾಯಿ. ಅಂಗೇನವಾಡಿ ಚೌಕಿಯಿಂದ ಶ್ರೀರಂಗಪಟ್ಟಣ ಜೆಟ್ಟಿಯವರಿಗೆ ಶಾಲಾ ನಿರ್ಮಾಣ ಅಂದಾಜು ಮೊತ್ತ 2,90,000. ಪ್ರಚಾರ ಮೊತ್ತ 21,092 ರೂಪಾಯಿ. ಅಜಯಪುರದಲ್ಲಿ ಶ್ರೀಶೈಲಿಯಿಂದ ಮುರುಘ ಒಡೆಯವರಿಗೆ ಶಾಲಾ ನಿರ್ಮಾಣ 29,580 ರೂಪಾಯಿ. ಪ್ರತಿ ಮೊತ್ತ. ಹೈದರಾಬಾದ್ ಜಾನಪದ ಕೆಸಿ ಜೋಶಿ ಇವರಿಗೆ ಗಡ್ಡಕೋಟಿ ನಿರ್ಮಾಣ ಅಂದಾಜು ಮೊತ್ತ 14,000 ರೂಪಾಯಿ. ಪ್ರಚಾರ ಮೊತ್ತ 5,370 ರೂಪಾಯಿ. ಭಾಗ್ಯಲಕ್ಷ್ಮಿ ಶಿವಕುಮಾರ್ ಇವರಿಗೆ ಗಡ್ಡಕೋಟಿ ನಿರ್ಮಾಣ ಅಂದಾಜು ಮೊತ್ತ 14,000 ರೂಪಾಯಿ. ಪ್ರಚಾರ ಮೊತ್ತ 7,033 ರೂಪಾಯಿ. ಬಾಬು ಚೌಡಪ್ಪರಿಗೆ ಗಡ್ಡಕೋಟಿ ನಿರ್ಮಾಣ ಅಂದಾಜು ಮೊತ್ತ 14,000 ರೂಪಾಯಿ. ಪ್ರಚಾರ ಮೊತ್ತ 5,665 ರೂಪಾಯಿ. ಸಾವಿತ್ರಮ್ಮ ಅಂಗೇಕುಂಟೆ ಸಾವಿತ್ರಮ್ಮ ನಾಯಕಪ್ಪ ಮೊದಲು ಈಶ್ವರ ಕೂಡ ಸ್ವಾಮಿ ಇವರ ಜಮೀನಿಗೆ ಹೋಗುವ ರಚನೆ ನಿರ್ಮಾಣ ಅಂದಾಜು ಪ್ರಕಾರ 1,42,000 15,032 ರೂಪಾಯಿ. ಪ್ರಚಾರ ಮೊತ್ತ. ಹೈದರಾಬಾದ್ ಗ್ರಾಮ ಪಂಚಾಯತಿ ರಾಜೀವ್ ಸೇವಾ ಕೇಂದ್ರ ಅಂದಾಜು ಮೊತ್ತ 16,25,000. ಪ್ರಚಾರ ಮೊತ್ತ 51,803 ರೂಪಾಯಿ. ಇದರ ಮೊದಲು ನಾಲ್ಕನೇ ಈಗ ಇವರು ಮಹಾತ್ಮಗಾಂಧಿ ಉದ್ಯೋಗಾರ್ಥಿಗಳಿಗೆ ಇಷ್ಟು ಕಾಮಗಾರಿ ಓದಿದ್ದೀನಿ. ಈ ಕಾಮಗಾರಿ ಮೇಲೆ ಯಾವುದೇ ಗೋಮಾಂಸಗಳು ಕಂಡುಬಂದು ನಾವು ಯಾವುದೇ ಕಾಮಗಾರಿ ಆಗದೆ
ಗಮನಕ್ಕೆ ಬಂದರೆ ಈ ಮೂಲಕ ನಮ್ಮ ಅಧ್ಯಕ್ಷರ ಈ ಸಭಾಧ್ಯಕ್ಷ ಯಾರು ಮಾಡಿದ್ದಾರೆ, ನಾಗೇಶ್ ಇದ್ದಾರೆ, ಎಲ್ಲರೂ ಮುಖಾಂತರ ಚರ್ಚೆ ಮಾಡಬಹುದು. ಈ ಮೂಲಕ ಕೇಳಬಹುದು. ಏನಿಲ್ಲ ಆಲ್ಗೆರೆ ಮತ್ತು ವಾಸಿ ಸಾಗರದ ಗಂಟಿ ಕೊಟ್ಟಿದ್ದ ಆರಪ್ಪ 45,712 ರೂಪಾಯಿ. ಹಿರಿಗೋಡು ಗ್ರಾಮದ ನಾಗರಾಜ ಕೆರೆಯಿಂದ ಸರಿಯಾದ 11 ಬಾರಿಯಾರು ಮತ್ತು 20 ಬಾರಿ ಅಂತರದಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ. ಅಂದಾಜು ಮೊತ್ತ 54,746, ಖರ್ಚಾದ ಮೊತ್ತ 28,756. ಗುಂಡಪ್ಪ ವೆಂಕಟಪ್ಪ ಇವರ ಜಮೀನಿನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ ಕಾಮಗಾರಿ. ಒಟ್ಟು ಅಂದಾಜು ಮೊತ್ತ 36,000, ಖರ್ಚಾದ ಮೊತ್ತ 26,860. ವಾಣಿಯ ಗ್ರಾಮದ ಕೃಷ್ಣಪ್ಪ ಗಾಡಿ ಕಲ್ಲಪ್ಪ ಇವರ ಜಮೀನಿನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ. ಅಂದಾಜು ಮೊತ್ತ 34,000, ಖರ್ಚಾದ ಮೊತ್ತ 19,908. ವಾಣಿಯ ಗ್ರಾಮದ ಬಡೇಶ್ವರ ಉಮಾಪತಿ ಇವರ ಸಂದರ್ಭದಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ. ಒಟ್ಟು ಮೊತ್ತ 36,000, ಖರ್ಚಾದ ಮೊತ್ತ 26,860. ವಾಣಿಯ ಗ್ರಾಮದ ಸೋಮಪ್ಪ ಗಾಡಿ ಕಲ್ಲಪ್ಪ ಇವರ ಜಮೀನಿನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ. ಒಟ್ಟು ಮೊತ್ತ 35,000, ಖರ್ಚಾದ ಮೊತ್ತ 25,000. ವಾಣಿಯ ಗ್ರಾಮದ ರಾಮಪ್ಪ ವೆಂಕಣ್ಣ ಇವರ ಜಮೀನಿನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ. ಒಟ್ಟು ಅಂದಾಜು ಮೊತ್ತ 36,000, ಖರ್ಚಾದ ಮೊತ್ತ 26,860. ಆಲ್ಗೆರೆ ಮಂಡಿ ಸುರೇಶ ಸಣ್ಣಪ್ಪ ಇವರ ಜಮೀನಿನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ. ಒಟ್ಟು ಅಂದಾಜು ಮೊತ್ತ 28,453, ಖರ್ಚಾದ ಮೊತ್ತ 19,508. ಹರಿದ್ರಾವತಿ ಗ್ರಾಮದ ಮೋಕ್ಷೇಂದ್ರ ಶಿವಗೌಡ ಇವರ ಜಮೀನಿನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ ಕಾಮಗಾರಿ. ಅಂದಾಜು ಮೊತ್ತ 66,882, ಖರ್ಚಾದ ಮೊತ್ತ 52,456. ವಾಣಿಯ ಗ್ರಾಮದ ತೀರಪ್ಪ ಗ್ರಾಮಪ್ಪ ಇವರ ಸರಿನಂಬರ್ನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ ಕಾಮಗಾರಿ. ಒಟ್ಟು ಅಂದಾಜು ಮೊತ್ತ 66,000, ಖರ್ಚಾದ ಮೊತ್ತ 26,544. ಹಿರಿಗೋಡು ಗ್ರಾಮದ ಮಂಜಪ್ಪ ಗೋವಿಂದಪ್ಪ ಇವರ ಸರಿನಂಬರ್ನಲ್ಲಿ ಅಡ್ಡಿಕೊಟ್ಟ ನಿರ್ಮಾಣ ಕಾಮಗಾರಿ. ಇದು ಈಗ ಹಾಕಿದ್ದಾರೆ, ಸಬ್ಸಿಡಿ ಎಂಟಿ ಆಗಿರುತ್ತೆ. ಪೇಮೆಂಟ್ ಆಗಿದೆ, ಒಂದ್ಸರಿ ಪೇಮೆಂಟ್ ಆಗಿ ರಿಜೆಕ್ಟ್ ಆಗಿದೆ PKG. ಹಾಗಾಗಿ ಈ ಸರಿ ಮತ್ತೆ ಪೇಮೆಂಟ್ ಮಾಡ್ತೀವಿ, ಈ ಸರಿ ಪೇಮೆಂಟ್ ಆಗುತ್ತೆ. ಒಟ್ಟು 2,64,808 ರೂಪಾಯಿ ಈ ಕಾಮಗಾರಿ ಏನೋ ಮಾಹಿತಿ ಬೇಕಾದ್ರೆ ಚರ್ಚೆ ಮುಂದೆ ಸಾಮಾಜಿಕ ಅರಣ್ಯ ಕಾಮಗಾರಿ ಹೋಗಿ ಸಾಮಾಜಿಕ ಅರಣ್ಯ ಇಲಾಖೆ ಅನುಷ್ಠಾನ ಕಾಮಗಾರಿಗಳು. ಹರಿದ್ರಾವತಿ ಗ್ರಾಮ ಪಂಚಾಯತಿ 23-24 ಸಾಲಿನಲ್ಲಿ ಮುಂದಿನ ವರ್ಷಕ್ಕೆ ಘೋಷಣೆ ಮಾಡುವ ಕಾಮಗಾರಿಗಳು. ಅಂದಾಜು ಮೊತ್ತ 3,73,500. ಕುಶಲ ಕೂಲಿ 61,620 ರೂಪಾಯಿ. ಸಾಮಗ್ರಿ ಮೊತ್ತ 8,490 ರೂಪಾಯಿ. 70,11 ರೂಪಾಯಿ ಖರ್ಚಾಗಿದೆ. 23-24 ಸಾಲ ಹರಿದ್ರಾವತಿ ಗ್ರಾಮ ಪಂಚಾಯತ್ ರಸ್ತೆ ಬದಿ ನೆಟ್ಟ ಸಸಿಗಳು 23-24 ಸಾಲಿನಲ್ಲಿ ಮುಂದಿನ ವರ್ಷಕ್ಕೆ ಘೋಷಣೆ ಮಾಡುವ ಕಾಮಗಾರಿ. ಅಂದಾಜು ಮೊತ್ತ 76,000. ಕುಶಲ ಕೂಲಿ 1,570 ರೂಪಾಯಿ. ಸಾಮಗ್ರಿ ಮೊತ್ತ 830 ರೂಪಾಯಿ. ಒಟ್ಟು 2,490 ರೂಪಾಯಿ ಖರ್ಚಾಗಿದೆ. ಅದೇ ಮತ್ತೆ ಜಗತ್ತಿಗೊಬ್ಬ ರಸ್ತೆ ನೆಟ್ಟ ಸಸಿಗಳು 23-24 ಸಾಲಿನ ಮುಂದಿನ ವರ್ಷದ ಘೋಷಣೆ ಮಾಡುವ ಕಾಮಗಾರಿ. ಅಂದಾಜು ಮೊತ್ತ 70,000. ಕುಶಲ ಕೂಲಿ 1,570 ರೂಪಾಯಿ. ಸಾಮಗ್ರಿ ಮೊತ್ತ 830. ಒಟ್ಟು 2,490 ರೂಪಾಯಿ. ಅದೇ ಒಂದು ಗ್ರಾಮದ ಪಂಚಾಯತ್ ರಸ್ತೆ ನೆಟ್ಟ ಸಸಿಗಳನ್ನು 23-24 ಸಾಲಿನ ಮುಂದಿನ ವರ್ಷದ ಘೋಷಣೆ ಕಾಮಗಾರಿ. ಅಂದಾಜು ಮೊತ್ತ 76,000. ಕುಶಲ ಕೂಲಿ 948 ರೂಪಾಯಿ. ಸಾಮಗ್ರಿ ಮೊತ್ತ 830 ರೂಪಾಯಿ. ಒಟ್ಟು 1,978 ರೂಪಾಯಿ. ಹರಿದ್ರಾವತಿ ಗ್ರಾಮದ ಸರ್ವೆ ಮೊತ್ತ 66,900 ಭೂಮಿ ನಿರ್ಮಾಣ. ಅಂದಾಜು ಮೊತ್ತ 5 ಲಕ್ಷ. ಕುಶಲ 3,30,972 ರೂಪಾಯಿ. ಸಾಮಗ್ರಿ ಮೊತ್ತ 3,000. ಒಟ್ಟು 39,972 ರೂಪಾಯಿ. ಹರಿದ್ರಾವತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸ್ಮಶಾನ ಸರ್ಕಾರಿ ಜಾಗ ಶಾಲಾ ಕಾಲೇಜುಗಳ ಆವರಣ ಸಾಮಗ್ರಿ ಮೊತ್ತ 1,98,000 ರೂಪಾಯಿ.
ಇದಿಷ್ಟು ಸಾಮಾಜಿಕ ಕಾಮಗಾರಿಗಳು ಒಟ್ಟು 10,02,700 ರೂಪಾಯಿ ಅಕುಶಲತೆಗೆ ಕೊಟ್ಟಿದ್ದಾರೆ. 1,02,700 ರೂಪಾಯಿ ಇಷ್ಟು ಗುರಿಯನ್ನು ಸಾಮಾಜಿಕ ಅರಣ್ಯ ಇಲಾಖೆ ಕಾಮಗಾರಿಗಳಲ್ಲಿ ಈ ವರ್ಷ ಕೊಟ್ಟಿರ್ತಾರೆ. ನಾವು ಯಾವುದೇ ಜನತೆಗಳಿದ್ದು ಈ ಸಾಮಾಜಿಕ ಅರಣ್ಯ ಇಲಾಖೆ ಕಾಮಗಾರಿ ನಡೆಸಬಹುದು. ಮೋಷಣೆ ಯಾವ ರೀತಿ ಮಾಡಿದೆ, ಬೇಗ ಆಗಬೇಕು ಅಂತ ಹೇಳಿ ಅದನ್ನ ಎಷ್ಟು ನಿರ್ವಹಿಸಿದ್ದಾರೆ ಅಂತ ಬೇಕಲ್ಲ. ಸರ್ಕಾರದ ನಿರ್ವಹಣೆ ಯಾವ ರೀತಿ ಇದೆ ಅಂತ ಬೇಕಲ್ಲ. ಅವ್ರಿಗೆ ಅಭಿಪ್ರಾಯ ಕೊಟ್ಟರೆ ಈಗ ನೆಟ್ಟೆದವ್ರು ಸರ್ ನೆಟ್ಟೆದಂದ್ರೆ ಪಕ್ಕ ಮುಂದೆ ಒಂದು ಗಿಡದಲ್ಲಿ ಪೋಷಣೆ ಏನು ಮಾಡೋದಂದ್ರೆ ನಾವು ಅದನ್ನೇ ಅಂದ್ರೆ ಈ ವರ್ಷ ಪೋಷಣೆ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ ಎಲ್ಲ ಪಂಚಾಯತಿಯಿಂದ ಬೇಗನೆ ಅಪ್ರೂವ್ ಆಗ್ತದೆ. ಈಗ ಈ ವಾರದ ಸಮಸ್ಯೆ ಅಲ್ಲ ಮಾಡಿಸಿ ಅದು ಸರಿ ಮಾಡಿಸಿ ಗಿಡನೇ ಏನು ಮಾಡ್ತೀವಿ ಮುಂದ್ಗಡೆ ಜಾಗ ಇದ್ರೆ ಕಳಿಸಿ. ಮುಂದ್ಗಡೆ ಜಾಗ ಇದ್ರೆ ಕಳಿಸಿ. ಅಲ್ಲೆಲ್ಲ ಖಾಲಿ. ಇನ್ನೊಂದೇನು ಅಂತ ಹೇಳಿದ್ರೆ ನಾವೇನೇನೋ ಮಾಡಿದವ್ರಿಲ್ಲ ಅವ್ರು ಹಾಕ್ಬಿಟ್ರೆ ಅವ್ರಿಂದನೇ ಹೋಗ್ತಾರೆ. ಕೆಲಸಕ್ಕೆ ಮಾಡಿಬಿಟ್ರೆ ನಾಳೆ ಕೊಟ್ಕೊಂಡು ಅದನ್ನ ಒಳ್ಳೆ ರೋಗಿಗೆ ಉಪಯೋಗಿಸೋದಕ್ಕೆ ವಿಚಾರ ಮಾಡ್ತಾರೆ. ವಿಚಾರ ಸ್ವಲ್ಪ ಅದು ಇದೇನೆ ಹೇಳ್ತೀವಿ ಅವ್ರಿಗೂ ಸಹಿತ ಯಾರ್ಯಾರು ಆ ಥರದ ಮಾಡಿ ಅವರಿಗೆಲ್ಲ ಪ್ರಮಾದವಾದ ಮಾಡ್ತಾ ಹೋಗುತ್ತೆ. ನಾವು ಅರಣ್ಯ ಏನು ಈ ಬೆಲೆ ಇದ್ದಲ್ಲ ಎಲ್ಲಿ ಮಾಡೋಕ್ಕಾಗ್ತದೆ. ಈ ಸರಿ ಕಾಮಗಾರಿ ಅದನ್ನು ರಾತ್ರಿ ನಾನು ಮನೆ ನೋಡ್ತಾ ಇದ್ದೀನಿ. ರಾತ್ರಿಗೆ ಜನ ಕೊಡ್ತಾರೆ ಎಲ್ಲರೂ ಫೆನ್ಸಿಂಗ್ ಮಾಡಿದ್ರೆ ಆ ಫೆನ್ಸಿಂಗ್ ಮಾಡ್ತಾರೆ ಮೇವಿದ್ರೆ ಅದಕ್ಕೆ ಕೊಡ್ತಾರೆ. ಅದೇ ಹಾಗೆ ಸಾಧ್ಯ ಆಗ್ತದೆ. ಸ್ವಲ್ಪ ನಾವೆಲ್ಲರೂ ಕೂಡ ಗಮನ ಇಟ್ಕೊಂಡು ಮಾಡಬೇಕು. ಸರಿ ಮಾಡೋದು ಕಷ್ಟ ಇದೆ. ಅದಕ್ಕೆ ಅದನ್ನು ಮಾಡಿ ಬೇರೆ
ಬಿಡ್ತಾರೆ. ಯಾವ ಸಸಿ ಉಳ್ಕೊಳ್ತಾರೆ, ಯಾರು ಅದನ್ನ ಉಳ್ಕೊಳ್ಳಿ, ನಾಳೆ ಏನ್ ಮಾಡೋದು? ಅಲ್ಲೇ ಇದು ಬಹಳ ಗಂಭೀರವಾಗಿ ತಗೊಂಡು ಆರೋಗ್ಯ ಕಂಟ್ರೋಲ್ ಮಾಡ್ತಾರೆ. ಇವೆಲ್ಲವೂ ಕೂಡ ಸರಿ. ನಾವಿಲ್ಲಿ ಪಕ್ಕ ಇರ್ತಾರೆ ಎಲ್ಲ ಕೃತ್ಯವೇ. ಇನ್ನೊಂದು ನೆಟ್ಕೊಳ್ತಾರೆ, ಬೇರೆ ಎಲ್ಲ ನಿಲ್ಲಿಸಿ ಉಳ್ಳಲ್ಲ ಆಗ್ತದೆ. ಮಾರನೇ ದಿವಸ ಅದೆಲ್ಲ ಕೃತ್ಯವೇ ಮಾಡಿ ತಗೊಂಡು ಹೋಗ್ತಾರೆ. ಈ ತರದ ಪರಿಸ್ಥಿತಿ ವಾತಾವರಣ ಇದೆ. ಅದನ್ನ ಫಸ್ಟ್ ಸರಿ ಮಾಡೋದಂತಂದ್ರೆ ಸ್ವಲ್ಪ ನಾವು ನೀವು ಅದು ಯಾರ್ಯಾರು ಮಾಡೋದಂತಂದು ಮಾಡೋಣ, ಮಾಡಿದ್ರೆ ಗೌರವ ಆಗುತ್ತೆ. ಕೃಷಿ ಇಲಾಖೆ ಅನುದಾನಗಳು ಕಾಮಗಾರಿಗಳು 23-24 ಬದಲಾಗಿರುವ ಸೌಲಭ್ಯ 2.5 ಕೃಷಿ ವಿಭಾಗ ನಿರ್ಮಾಣ ಕಾಮಗಾರಿ 48,644 ಸಾಮಾನ್ಯ ಮೊತ್ತ ಒಂದು ಹುಡುಗ ಹಾಕ್ತಾರೆ ಸರ್ ಈಗ ಈಗ ಆಗಿ ನಮಗೆ ಈ ತ್ಯಾಜ್ಯಗಳಿಗೆ ನಮಗೆ ತ್ಯಾಜ್ಯ ಹಾಕೋದಕ್ಕೆ ಅದಕ್ಕೆ ಒಂದು ಸ್ಥಿತಿ ಬರೋಲ್ಲ. ಏನು ಕಾಮಗಾರಿ ಏನು ಆಗಿದೆ ಅದು ಈ ಅಮೌಂಟ್ ಕಾಮಗಾರಿ ಏನಾಗಿದೆ?
ಯಾವ್ದು ಅದಕ್ಕೆ ನೀವು ಇದರಲ್ಲಿ ಅವಕಾಶ ಇದೆಯಾ ಕಾಲೇಜಿಗೆ? ಹೊಸ ಪಂಚಾಯತಿ ಮಾಡಿದ್ರೆ ಹೊಸ ಪಂಚಾಯತಿ ಅಲ್ಲ ನೀವು ಏನೇ ಉತ್ತರ ಕೊಡಿ, ಅದಕ್ಕೆ ನಮ್ಗೆ ಗೊತ್ತಿಲ್ಲ ಅದು ಏನು ಅಂತ ನೀವು ಉತ್ತರ ಸಮಂಜಸ ಕೊಡಬೇಕಾದ್ರೆ ನಾನು ರೆಕಾರ್ಡ್ ಮಾಡ್ತೀನಿ. ನೀವು ಉತ್ತರ ಕೊಡಿ, ನೀವು ಮಾಡಿ ಉತ್ತರ ಕೊಡಿ. ಮತ್ತೆ ಮತ್ತೊಂದು ವಿಚಾರ ಏನಂತ ಅಂದರೆ 4,40,000 ಏನು ಎಲ್ಲಿ ಗೊತ್ತು ಪೇಮೆಂಟ್ ಆಗಿದೆ ಅಥವಾ ಯಾವ ಪೇಮೆಂಟ್ ಆಗಿದೆ ನಿಮ್ಮ ಪ್ರಕಾರ? ಅಬ್ಸರ್ವೇಷನ್ ಇದ್ರೆ ನೀವು ಹಾಕಲೇಬಾರ್ದು. ಅಬ್ಸರ್ವೇಷನ್ ಇದ್ರೆ ನೀವು ಅಬ್ಜೆಕ್ಷನ್ ಅದಲ್ಲ ಸರ್, ನಿಮ್ಮ ಪ್ರಶ್ನೆ ನನ್ನ ಪ್ರಶ್ನೆ ಸಮಜಾಯಿಷಿ ಕೊಡ್ತಾ ಇದೆ. ಇದನ್ನೇ ಹೋಗ್ತಾ ಇದ್ದೀನಿ. ನಾನು ಪ್ರಶ್ನೆ ಕೇಳಿ, ನೀವು ಕೊಟೇಶನ್ ಆಧಾರದ ಮೇಲೆ ಪೇಮೆಂಟ್ ಆಗಿದೆಯೋ ಅಥವಾ ಎಲ್ಲಿ ಬಂದು ಪೇಮೆಂಟ್ ಆಗಿದೆಯೋ ಏನಾಗಿದೆ? ಕೊಟೇಶನ್ಗೆ ಅವಕಾಶ ಇದೆಯಾ? ನೀವು ನೋಡಿ ಫೈಲ್ ನೋಡಿ ವೆರಿಫಿಕೇಶನ್ ಮಾಡಿ ನೋಡಿ. ಈಗ ಆಡಿಟ್ ಮಾಡಿದ್ದು ಅದೇ ಫೈಲ್ ನೋಡಿ ಉತ್ತರ ಕೊಡಿ. ನೀವು ಉತ್ತರ ಕೊಡೋಣ ಫೈಲ್ ಆಗಲ್ಲ ಸರ್. ನೀವು ಅಲ್ಲ ಸರಿ, ಈಗ ಹೇಳಿದ್ರೆ ಈಗ ಹೇಳಿದ್ರೆ ಮತ್ತೆ ಅದೇ ಮೇಲೆ ಅಲ್ಲಿಗೆ ಬಂದಿರೋದು ಆ ಪಾಯಿಂಟಿಗೆ ಎಷ್ಟು ಪಾಯಿಂಟಿಗೆ ಉತ್ತರ ಕೊಡೋದು. ಫೈಲ್ ನೋಡಿ ಆನ್ಸರ್ ಮಾಡಿ. ನೀವು ಫೈಲಲ್ಲಿ ಏನಿದೆ ಆನ್ಸರ್ ಮಾಡಿ, ಏನು ಮಾಡಿದ್ರೆ ಅಂತ ನೋಡಿ. ಈಗ ಕೊಟೇಶನ್ ಆಧಾರ ಮೇಲೆ ಪೇಮೆಂಟ್ ಮಾಡಿದ್ರಾ ಅಥವಾ ಎಲ್ಲಿ ಬಂದು ಪೇಮೆಂಟ್ ಮಾಡಿದ್ರಾ? 4,40,000ಕ್ಕೆ ಎಕ್ಸ್ಟ್ರಾ ಏನು ಈಗ ಹೇಳ್ತೀವಿ ಅಪ್ಲೋಡ್ ಏನು ಹೇಳಿದ್ದಾರೆ ಕಾಮಗಾರಿ ಏನಾಗಿದೆ ಅಂತ ಬೇಕಲ್ಲ. ಕೊಟೇಶನ್ ಆಧಾರದಲ್ಲಿ ಪೇಮೆಂಟ್ ಮಾಡಿದ್ರೆ ಆ ಕೊಟೇಶನ್ ಆಧಾರದಲ್ಲಿ ನೀವು ಅವಕಾಶ ಇದೆಯಾ? ನೀವು ಮತ್ತೆ ಯಾಕೆ ಅಪ್ಲಿಕೇಶನ್ ಮಾಡೋದಕ್ಕೆ? ಅಥವಾ ನೀವು ಪೇಮೆಂಟ್ ಏನಾಗಿದೆ ಆಸಕ್ತಿ ಕೊಟೇಶನ್ ಆಗಿದೆಯಾ? ಎಸ್ಟಿಮೇಟ್ ಏನಾಗಿದೆ? ಅಂದ್ರೆ ಅವಕಾಶ ಇರಲ್ಲ ಸರ್. ತಗೊಳ್ಳೋದು ನಾನು ಬೇಕಾದ್ರೆ ಹೆಂಗ್ ಬೇಕಾದ್ರೂ ಮಾಡ್ತೀನಿ. ತಗೊಂಡಿದ್ರೆ ನಾ ಹೆಂಗಾದ್ರು ಮಾಡಿ ನೀವು ಮಾಡಬೇಕಾದ್ರೆ ಎಷ್ಟು ನಾವು ಮಾಡ್ತೀವಿ. ನೆಕ್ಸ್ಟ್ 3 ಮೆಂಬರ್ ಮಾಡ್ತಾರಲ್ಲ ಯಾರು ಅದಕ್ಕೆ ಅವಕಾಶ ಇದೆ. ಆಯ್ತು ನೋಡಿ, ನೀವು ಹೆಂಗಾದ್ರು ಉತ್ತರ ಕೊಡಿ. ಉತ್ತರ ಕೊಡೋದು ನಾವು ಒಪ್ಪೋದಿಲ್ಲ. ಮತ್ತು ಬೇರಾಗಿ ಅದಕ್ಕೆ ಏನ್ ಬೇಕು ಅಂತ ನಾವು ಹೋಗಿದ್ದು ಅಷ್ಟೇ. ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸ್ಥಿತವಾಗಿ ಇಂಪೋಮನ್ ಅಂತ ಒಂದೇ ಒಂದು ಪೇಪರ್ ಕೊಡೋದು ಫೈಲ್ ಬರೋದಿಲ್ಲ. ಗ್ರಾಮ ಪಂಚಾಯತಿ ಯಾರೇ ಬಂದು ಕೇಳಿದ್ರು ಸಹಿತ ಒಂದಿಷ್ಟು ಬರಲೇ ಅದೇ ಫ್ಯಾಕಲ್ಟಿಗಳಿಲ್ಲ. ಅದಕ್ಕೋಸ್ಕರ ಅಲ್ಲಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಯಾವ ರೀತಿ ಪಾಸ್ಗೆ ಸಂಬಂಧಪಟ್ಟಾಗೆ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ. ನೀವು ಸಂದೇಶ ಬರೆಯೋದು ಅವರಿಗೂ ಒಂದು ಸ್ವಲ್ಪ ಅವಕಾಶ ಇನ್ನೊಂದು ಏನು ಅಂತ ಹೇಳಿದ್ರೆ ಇವೆಲ್ಲ ಕಾರಣ ಇಟ್ಕೊಂಡು ನಮ್ಮ ಈ ಗ್ರಾಮ ಪಂಚಾಯತಿಗೆ ಹೊಸದಾಗಿ ಬಿಲ್ಡಿಂಗ್ ಕಟ್ಟಿರೋದು, ಹೊಸದಾಗಿ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ನಮ್ಮ ಅಪಾರ್ಟ್ಮೆಂಟ್ಗೆ ಈಗ ಫೈಲ್ಗಳೆಲ್ಲ ಪೇಪರ್ಗಳೆಲ್ಲ ಅದು ರೈತು ಯಾವ್ಯಾವ ಯೋಜನೆ ಕಾಮಗಾರಿಗಳಿದ್ದಾವೆ ಅವೆಲ್ಲ ಪೇಪರ್ ಇಟ್ಕೊಳ್ಳೋದು ಇಲ್ಲೇ ಜನರಿಗೆ ಊರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಅವಿದ್ದೆಲ್ಲ ಪಾರ್ಟಾಗಿ ಮಾಡಿರೋದು. ಸುಮ್ಮನೆ ಒಳ್ಳೆ ಕೆಲಸ ಮಾಡಿದ್ರು ಸುಮ್ಮನೆ ಮಾಡ್ಕೊಂಡು ಹೋಗೋದಲ್ಲ, ಅದಕ್ಕೆ ಹೋಗಿ ಅದಕ್ಕೆ ನಾವು ಬೇಜಾರಿಲ್ಲ, ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು. ಇವತ್ತೆಲ್ಲ ಲೈಟ್ಗಳು ಉಳಿತಾ ಇದ್ದಾವೆ. ಇವತ್ತು ಈ ಗ್ರಾಮ ಪಂಚಾಯತ್ ವಿಡಿಯೋ ಹೋಗಿದ್ದಾರೆ. ಬೇಕಾದ್ರೆ ಇನ್ನೂ ಸೋಷಿಯಲ್ ಆಗಿರ್ತದೆ ಎಕ್ಟು ಬರ್ತಾರೆ. ಒಂದು ಸಿಂಗಲ್ ಎಂಟ್ರಿಯನ್ನ ಇದು ಪೇಮೆಂಟ್ ಮಾಡಿಲ್ಲ. ನಾವೆಲ್ಲರೂ ಕೂಡ ಇವತ್ತೇನು ಇವನ್ನೆಲ್ಲ ಅಕ್ಕಡೆ ಇಲ್ಲ. ಯಾರು ಕೊಟ್ಟರು ಯಾರು ಮಾಡಿದ್ರು ನಾವು ಅದನ್ನ ಬಳಕೆ ಮಾಡ್ಕೊಂಡು ಸಂತೋಷವಾಗಿ ನಾವು ಇದು ಕುತ್ಕೊಂಡಿದ್ದೀವಿ. ಇದಕ್ಕೆ ಇಡೀ ಬಿಲ್ಡಿಂಗಿಗೆ ಸುಣ್ಣ ಬಣ್ಣವನ್ನ ನಿರ್ಮಾಣ ಮಾಡಿದ್ವಿ. ಈ ಸಮಸ್ಯೆ
ಇಲ್ಲ, ಬಿಟ್ಬಿಟ್ಟಿದೀವಿ. ಈಗ ಅಧ್ಯಕ್ಷರ ಜವಾಬ್ದಾರಿಗೆ ಅದನ್ನು ಬಿಟ್ಟಿದೀವಿ. ಸಂಪೂರ್ಣ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡದೆ ಇನ್ನೊಂದು ಮಾಡದೆ ಬಿಟ್ಟಿದ್ವಿ. ಅದು ಈಗಲೂ ಕೂಡ ಬಿಟ್ಟಿದ್ವಿ. ಅದಕ್ಕೆ ನಮಗೆ ಬೆಲೆ ಇಲ್ಲ. ಈಗ ನಾನು 5 ವರ್ಷ ಈ ಪಂಚಾಯತಿ ಅಧ್ಯಕ್ಷ ಆಗಿದ್ದೆ. ಅವತ್ತಿಂದಲೂ ಬೇಕಾದ್ರೆ ಸೋಷಿಯಲ್ ಆಡಿಟ್ ಈಗ 5 ವರ್ಷದ ಅವಧಿಗೆ ಈ ಗ್ರಾಮ ಪಂಚಾಯತಿಗೆ ಎಷ್ಟು ಕೆಲಸ ಆಗಿತ್ತು, ಎಷ್ಟು ಕಾಮಗಾರಿ ಆಗಿತ್ತು ಈಗ ಏನಾಗ್ತಾ ಇದೆ, ಅವತ್ತಿನ ಬಜೆಟ್ ಎಷ್ಟಿತ್ತು, ಅವತ್ತಿನ ಅನುದಾನ ಎಷ್ಟು ಖರ್ಚಾಗ್ತಾ ಇತ್ತು, ಇವತ್ತಿಂದ ಏನಾಗ್ತಾ ಇದೆ, ಏನು ಎಲ್ಲವೂ ಸಮಗ್ರವಾಗಿ ಮುಂದಿನ ದಿವಸದ ಚರ್ಚೆನೂ ಮಾಡೋಣ. ಅದಕ್ಕೆ ಇದೇ ಮೊದಲು ಮನೆ ಅಂತ ಅಲ್ಲ. ಹಾಗಾಗಿ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಇಷ್ಟು ಕೂಡ ಗ್ರಾಮ ಪಂಚಾಯತಿ ಅಭಿವೃದ್ಧಿ ದೃಷ್ಟಿಯಿಂದ ಗ್ರಾಮ ಪಂಚಾಯತಿ ಎಲ್ಲರೂ ಇರಬೇಕು ಅನ್ನೋದಕ್ಕೋಸ್ಕರ ಬೇರೆ ಎಲ್ಲ ಪಂಚಾಯತಿಗಳು ನಮ್ಮ ವಿಡಿಯೋ ರಾಜ್ಯ ಕುತ್ಕೊಂಡು ಅವ್ರು 8 ಪಂಚಾಯತಿ ಈ ತರ ಮುಕ್ತಿ ಅಂತ ಹೇಳಿದ್ವಿ. ಅದಕ್ಕೆ ರೀತಿ ಆದ್ರೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ವ್ಯವಸ್ಥಿತವಾಗಿ ಹೋಗ್ಬೋದು. ನಮ್ಮ ವಿಡಿಯೋ ಆಗಿ ಪ್ರತ್ಯೇಕ ಸದಸ್ಯ ಆಗಿ ಕೆಲಸ ಮಾಡಿ ಅಂತ ಹೇಳಿದೆ. ಮಾಡಿ ದೂರುಗಳು ಇವೆಲ್ಲವೂ ಕಾನೂನು ಅವಕಾಶ ಇದೆ, ನಿಯಮಗಳಲ್ಲಿ ಅವಕಾಶ ಇದೆ. ನಿಯಮ ಮಾಡಿ ನಿಯಮ ಮಾಡಿ ಇಲ್ಲ ಅಂದರೆ ಬರೋದಿಲ್ಲ. ಅದು ಮುಂದಿನ ಏನಾಗುತ್ತಾ ನಾವು ಹೇಳುವಂತೆ ನಿಯಮ ಬಗ್ಗೆ ಈಗ 23 ಸಾವಿರ ಆಗ್ತಾ ಇದೆ. ಅದರ 14-15ನೇ ಹಣಕಾಸಿನ ಅದರ ಅಧ್ಯಕ್ಷರಾಗಿ ಅದಕ್ಕಿಂತ ಮತ್ತೆ ಇವರು ಕೂಡ ನಮ್ಮ ಡಾಕ್ಟರ್ ಸುರೇಶ್ ಅವರು ಕೂಡ ಇದರ ಪೀಳಿಗೆ ಅಧ್ಯಕ್ಷರಾಗಿ, ಆನಂತರ ಭೈರವಿ ಅವರಾಗಿ ನಮ್ಮಿಂದ ಒಂದು ಅಧ್ಯಕ್ಷರಾಗಿ ಈ ಕೆಲಸನೆಲ್ಲ ನಿರ್ವಹಣೆ ಮಾಡಿಸಿದ್ರು. ಅವರ ಅಧ್ಯಕ್ಷತೆಯಲ್ಲಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಗಳನ್ನು ಮಾಡಿದರು. ನೀವು ಅಥವಾ ನಿಮಗೆ ಆ ಥರ ಇದೆ, ಅದಕ್ಕೆ ಸರಿಯಾದ ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಮತ್ತೆ ಈ ಪಂಚಾಯತಿ ಯಾವುದೇ ಕಾಮಗಾರಿಗಳನ್ನಾಗಲಿ ಅಥವಾ ಕೆಲಸ ಆಗಲಿ ಮುಕ್ತವಾಗಿ ಪ್ರತಿಯೊಬ್ಬರ ಗಮನಕ್ಕೂ ಬಂದು ಮಾಡುವಂಥ ಕೆಲಸನ ನಾನು ಅಧ್ಯಕ್ಷತೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಪಂಚಾಯತಿ ಬಂದು ಇರ್ತಕ್ಕಂಥ ಯೋಜನೆಗಳ ಬಗ್ಗೆ ತಿಳ್ಕೊಂಡು ಸರಿಯಾದ ರೀತಿ ತಿಳ್ಕೊಂಡು ಒಳ್ಳೆ ಕಾಮಗಾರಿಗಳನ್ನು ಮಾಡಿ ಅಭಿವೃದ್ಧಿ ಮಾಡಿಕೊಳ್ಳೋದ್ರ ಬಗ್ಗೆ ನಾನು ಯಾವ ಕೆಲಸಕ್ಕೆ ಬರ್ಬೋದು, ಯಾವ ದಾಖಲಾತಿಗಳು ಬೇಕಾದ್ರೂ ಮಾಡ್ಕೋಬೋದು. ಮತ್ತು ಸಿಬ್ಬಂದಿಗಳು ಸ್ವಲ್ಪ ಬರ್ತಾ ಇದ್ದಾರೆ. ಹಾಗಾಗಿ ದಾಖಲಾತಿ ಕೊಡೋದೇ ಒಂದು ಇದಾಗ್ಬಿಟ್ಟಿದೆ. ನೋಡ್ಕೊಂಡು ಬರ್ಕೊಂಡು ಅಭಿವೃದ್ಧಿಯನ್ನು ಚೆನ್ನಾಗಿ ಆಗಲಿ ಅಂತ ಏನು ಮಾಡ್ಕೊಂಡ್ಬಿಟ್ರೆ, ಇಲ್ಲ ಅವ್ರು ಮಾಡಿದರೆ ನಾನು ಪಂಚಾಯತಿ ಅಧ್ಯಕ್ಷರಾಗಿದ್ದೀನಿ, ಈ ಆಗಿನ ಸಂದರ್ಭ ನಾನು ಹೇಳಿದ್ದೆ ಅಂತಿಮವಾಗಿರುತ್ತೆ ಅಂತ ಕಾನೂನಿನ ಅಡಿಯಲ್ಲಿ ಸರ್ಕಾರ ಯಾವ ರೀತಿ ಕಾನೂನನ್ನ ಮಾಡಿರ್ತಾರೆ ಅದ್ರ ಅಡಿಯಲ್ಲಿ ನಾವು ಇವಾಗ ಕೆಲಸ ಮಾಡ್ಕೊಂಡು ಅಭಿವೃದ್ಧಿಯನ್ನು ಮಾಡ್ಕೊಬೇಕಾಗ್ತದೆ. ನಾನಿಟ್ಟಾಗೆ ಕೆಲಸ ಮಾಡೋದಕ್ಕೆ ಮುಕ್ತವಾಗಿ ಇದೆ. ಅವರು ಕೂಡ ಮಾಡ್ತಿದ್ದಾರೆ. ಸಂಬಂಧಪಟ್ಟ ದಾಖಲಾತಿಗಳಿದ್ದಾವೆ, ಅಧಿಕಾರಿಗಳಿದ್ದಾರೆ, ನಾವು ಅಷ್ಟೇ ಚರ್ಚೆ ಮಾಡೋದು, ಅವ್ರನ್ನ ರಿಪೋರ್ಟ್ ಬಿಟ್ಟಿದ್ದು ಚರ್ಚೆ ಮಾಡೋದು. ಅದು ಕೂಡ ಮೆನ್ಷನ್ ಮಾಡಿದ್ರು. ಅದನ್ನ ಕಾರ್ಯಕ್ರಮ ನಾವು ಹಿಂಗೆಲ್ಲ ಕೊಡಬೇಕಾಗುತ್ತೆ. ಹಾಗಾಗಿ ಆಮೇಲೆ ಅವ್ರು ಕೊಟ್ಟಿದ್ದಾರೆ, ರಿಪೋರ್ಟ್ ಮೆನ್ಷನ್ ಮಾಡಿದ್ದಾರೆ. ಒಬ್ಬಳೆ ಬಿಟ್ಟಿದ್ದು ನೀವು ಮಾತಾಡೋಣ. ತಾಲೂಕು ಪಂಚಾಯತಿ ಕಾಮಗಾರಿ, ಜಿಲ್ಲಾ ಪಂಚಾಯತಿ ಕಾಮಗಾರಿ 20-20% ಅನುದಾನ ಕಾಮಗಾರಿಗಳು
ಪ್ರಕಾರ ತಾಲೂಕು ಆಗಿರುವಂತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕಿಟಕಿಪಾಡಿ ಮತ್ತು ಬೇಸಾಯ ನವೀಕರಣ 2 ಲಕ್ಷ ರೂಪಾಯಿ ಅಂದಾಜು ಮೊತ್ತ ಪಾವತಿ ಮೊತ್ತ 1,98,840 ತಾಲೂಕು ಪಂಚಾಯತ್ ಕಾಮಗಾರಿಗಳು 20 ಕೋಟಿ ನಂತರ ಕಾಮಗಾರಿಗಳು ಕೈಗಾರಿಕೆ ಗ್ರಾಮ ಪಂಚಾಯತ್ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಹೈಮಾಸ್ ಬೀದಿ ಮಾಡಲಿಕ್ಕೆ ಕಾಮಗಾರಿ ಅಂದಾಜು ಮೊತ್ತ 3,50,000 ಪಾವತಿ ಮೊತ್ತ 1,41,623 ಕೈಗಾರಿಕೆ ಗ್ರಾಮ ಪಂಚಾಯತ್ ಬೆಟ್ಟಮಲ್ಲದಲ್ಲಿ 2 ಜಾತಿ ಕಾಲೋನಿಗಷ್ಟೇ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ ಪ್ರಚಾರ ಮೊತ್ತ 1,94,040 ಇಷ್ಟು ನಾವು 2024ನೇ ಸಾಲಿನಿಂದ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಕಾಮಗಾರಿಗಳು ನಮ್ಮ ಇದು ಕಲೆಕ್ಟ್ ಮಾಡಿಸಿದೆ. ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಲ್ಲ ನಮ್ಮ ಪೇಮೆಂಟ್ ಸಾರ್ವಜನಿಕ ಕಾರ್ಯಗಳು ಪೇಮೆಂಟ್ ಆಗಿದ್ದು ನೋಡ್ತಾ ಇದೆಯಾ ಜಿಲ್ಲಾ ಪಂಚಾಯತ್ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ದುಬಾರಿ ಮಾಡಿ ಕೊಡ್ತಾರೆ. ಅದನ್ನು ಓದಿ ಕೆಲಸ ಆಗಿದೆ ನಿಮಗೆ ಕಾಲ್ಸರಿ ಆಗಿರೋದು ಎಲ್ಲ ನಾವು ಮಾಡಿದ್ರು ಕಾಲ್ಸರಿ ಇದು ಸರಿ ಆಗಿದೆ. ಈ ಸಾರಿ ಕಾಲಿಗೆ 20 ಸಾಲ ಈಗ ಅಭಿವೃದ್ಧಿ ಇದು ಕೆಲಸ ಆಗಿದೆ ಇದ್ರ ಬಗ್ಗೆ ಏನಾದ್ರು ಬಿರಿಯಾನಿ ಸರ್ ಅದು ಈ ಬಿರಿಯಾನಿ ಪೇಮೆಂಟ್ ಆಗಿ ಬಿರಿಯಾನಿ ಇದೆ ಅಂದ್ರೆ ಈಗ ಹೋಗಿದ್ದಾಯ್ತು ನಿಮ್ಮ ಆಡಳಿತ ವರದಿಯನ್ನು ಈಗ ನಮ್ಮ ಏನು ನಾವೀಗ ಚರ್ಚೆ ಮಾಡಿದ್ವಿ ಅದು ಹೊರತುಪಡಿಸಿ ಏನು ತಾಲೂಕು ಪಂಚಾಯತಿಯಿಂದ ನಮ್ಮ ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿ ಕಡತನ ಪರಿಶೀಲನೆ ಮಾಡಿ ಯಾವ್ಯಾವ ಹೋರಾಟಗಳು ಕಂಡುಬಂದಿದ್ದಾರೆ ಅದನ್ನ ನಮಗೆ ನಮ್ಮ ಇದಕ್ಕೆ ವರದಿ ಮಾಡಿದ್ರೆ ಅವರಿಗೆ ಕೇಳ್ಬೋದು. ಸಾಮಾಜಿಕ ಪರಿಶೋಧನೆ NDNRA ಹಾಗೂ 14 ಮತ್ತು 15 ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯಿಂದ 19ರಿಂದ 25ನೇ ತಾರೀಕುವರೆಗೂ ಹರಿದಾವತಿ ಗ್ರಾಮ ಪಂಚಾಯತಿಯಲ್ಲಿ ನಡೆಸಿಕೊಂಡಿದ್ದು ಇದರಲ್ಲಿ ದಿನಾಂಕ 1/4/2023ರಿಂದ 31/3/2024 ಕಾಮಗಾರಿಯ ಅನುಸಾರವಾದ ಕಾಮಗಾರಿಗಳ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ದರ ಪರಿಶೀಲನೆ ಹಾಗೂ ಭೂಮಿಗಳ ಮನೆ ಭೇಟಿಯನ್ನು ನಡೆಸಲಾಗುತ್ತದೆ. ಹಾಗೂ 2020-21ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತಿಯಿಂದ ಅನುದಾನದ ಕಾಮಗಾರಿಗಳ ಪರಿಶೀಲನೆ ಸಹ ನಡೆಸಲಾಗುತ್ತದೆ. ಈ ಒಂದು ಪರಿಶೀಲನೆಯಲ್ಲಿ ಕನ್ನಡ ಅಂಶದ ವರದಿಯನ್ನು ಹೀಗೆ ಮಾಡಿದ್ದೀವಿ. ಮೊದಲಿಗೆ ಪಂಚಾಯತಿ ಗ್ರಾಮ ಪಂಚಾಯತಿ ಕಾಮಗಾರಿಗಳ ದಾಖಲಾತಿಗಳನ್ನು ಸೂಕ್ತ ದಾಖಲಾತಿಗಳೊಂದಿಗೆ ನಿರ್ವಹಿಸಲಾಗಿದೆ. ಕಾಮಗಾರಿಗಳ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಹಾಗೂ ಫಲಾನುಭವಿಗಳಿಗೆ ಅನುಕೂಲವಾಗಿದೆ ಹಾಗೂ ಮೇಲ್ನೋಟಕ್ಕೆ ಉತ್ತಮವಾಗಿ ಕಂಡುಬಂದಿದೆ. ಹಾಗೂ ಅಕುಶಲ ಕೂಲಿಗಾರ
ವೈಯಕ್ತಿಕ ಖಾತೆಗೆ ಹಣ ಜಮಾ ಆಗಿರುವುದು ಕಂಡುಬಂದಿದೆ. ಯಾಕಂದ್ರೆ ದಾಖಲಾತಿ ಚಂದ್ರಶೇಖರ ವಸತಿ ಮನೆ ಕಾಮಗಾರಿ ಕಟ್ಟಡದಲ್ಲಿ ಬೇರೆಯನ್ನು ಅಳವಡಿಸಬೇಕು, ಅದನ್ನ ಅಳವಡಿಸಬೇಕು. ಹಾಗೂ ಗಿರಿಧರ್ ಜಗನ್ನಾಥ್ ಶೆಟ್ಟಿ ವಸತಿ ಮನೆ ಬಾಡಿಗೆ ಗೀತಾ ನಾಗರಾಜ್ ವಸತಿ ಮನೆ ಕಾಮಗಾರಿ ಕಟ್ಟಡದಲ್ಲಿ ವೈಯಕ್ತಿಕ ಫಲಾನುಭವಿಯ ದಾಖಲಾತಿಗಳನ್ನು ನೀಡಬೇಕು, ವೈಯಕ್ತಿಕ ದಾಖಲಾತಿಯನ್ನು ಇಟ್ಟಿರುತ್ತದೆ. ಹಾಗೂ ಸವಿತಾ ಇಂಗ್ಲಿಷ್ ಒಟ್ಟಿಗೆ ನಿರ್ಮಾಣ ಕಾಮಗಾರಿ ಕಟ್ಟಡದಲ್ಲಿ ಪಶುವೈದ್ಯಾಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನು ನೀಡಬೇಕು, ಅದೇ ಇಟ್ಟಿರುತ್ತದೆ. ಹಾಗೂ ಕಾಮಗಾರಿ ಸ್ಥಳಗಳಿಗೆ ಸಂಬಂಧಿಸಿದಂತೆ ನಮಗೆ ಬೇರೆ ಕಾಮಗಾರಿ ಕಟ್ಟಡದಲ್ಲಿ ಸ್ಥಳದಲ್ಲಿ ನೀರು ತುಂಬಿರುವುದನ್ನು ಅಳತೆಗೆ ಸಾಧ್ಯವಾಗುತ್ತದೆ. ಉಳಿದಂತೆ ಆಕ್ಷೇಪಣೆ ಮತ್ತು ವಸೂಲಾತಿ ಸಂಬಂಧಿಸಿದಂತೆ ಪ್ರಥಮ ಸರೋಜ ಗಂಗಮ್ಮ ಇವರ ಜಮೀನಿಗೆ ನೇರವಾಗಿದೆ ಚಾನಲ್ ನಿರ್ಮಾಣ ಕಾಮಗಾರಿ. ಈ ಒಂದು ಕಾಮಗಾರಿಗೆ 632 ರೂಪಾಯಿಗಳ ಪಾವತಿಯಾಗಿರುತ್ತದೆ. ಅದರ ಕಡತದಲ್ಲಿ ಯಾವುದೇ ಥರದ ಛಾಯಾಚಿತ್ರವನ್ನು ಅಳವಡಿಸಿರುವುದಿಲ್ಲ. ಹರಿದ್ರಾವತಿ ಕೆರೆಹಳ್ಳಿ ಉತ್ತರಾಮೇಶ್ವರ ದೇವಸ್ಥಾನದಿಂದ ಮನೆಯವರೆಗೆ ಕಾಲುವೆ ನಿರ್ಮಾಣ ಅಂದರೆ ಕಾಮಗಾರಿಯಲ್ಲಿ MIS 42 ಮನೆಗಳಿಗೆ MIS ನಿರ್ವಹಿಸಿ 13,272 ರೂಪಾಯಿಗಳನ್ನು ಪಾವತಿಸಲಾಗಿದೆ. ಅಳತೆ ಪುಸ್ತಕ 12/699 ಪುಟ ಸಂಖ್ಯೆ 25 ಎಂದು ಅಳತೆ ದಾಖಲಿಸಲಾಗಿದೆ. ಆದೇಶದಲ್ಲಿ ಸಾಮಾಜಿಕ ಪರಿಷತ್ತಿಗೆ ಅಳತೆ ಪುಸ್ತಕದ ಪುಟದಲ್ಲಿ ಅಳತೆ ದಾಖಲಾಗದೆ ಇರುವುದು ಕಂಡುಬಂದಿರುತ್ತದೆ. ಆದ್ದರಿಂದ ಪೇಜ್ ನಂಬರ್ ಚೇಂಜ್ ಆಗಿರುತ್ತೆ. ಅವರು ರಿಪೋರ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪೇಜ್ ನಂಬರ್ ಪರ್ಟಿಕ್ಯುಲರ್ ಪೇಜ್ ನಂಬರ್ ಬಂದವಾಗ ಅವ್ರಿಗೆ ಸಿಕ್ಕಿರಲ್ಲ, ಆ ಮಾಹಿತಿಯನ್ನು ಅವ್ರ ಹತ್ರ ಅಡ್ವರ್ಸಿ ಮಾಡಿರ್ತಾರೆ. ಅದನ್ನು ನಾವು ನೆಕ್ಸ್ಟ್ ಅಡ್ವರ್ಸಿಂಗ್ ಪೇ ಮಾಡ್ತೀವಿ. ಅದು ದಾಖಲಿಸಿ ಯಾವುದೇ ಮಾಡ್ತೀವಿ. ಪರಿಶೀಲನೆ ಅಂದರೆ MIS ಅಲ್ಲಿ ಏನಾದರೂ ಒಂದು FB ನಂಬರ್ ಅಂತ ಹಾಕಿರ್ತಾರೆ, ಆ ಪೇಜಲ್ಲಿ ಕೊಡ್ತಾರೆ, ಅದು ಇಂಗ್ಲಿಷ್ ಬಟ್ ಪೇಜ್ ಬೇರೆ ಬಸವೇಶ್ವರ ಮನೆ ಸಮೀಪ ಬಾವಿ ನಿರ್ಮಾಣ ಕಾಮಗಾರಿ ಇದಕ್ಕೆ ಸಂಬಂಧಿಸಿದಂತೆ ಸಾಮಗ್ರಿ ಪಾವತಿಯಲ್ಲಿ ಎಂಪಿ ಪರಿಶೀಲನೆಗೆ ತಡೆಯಾಗಿರುವುದು 682 ಪಾವತಿ ಆಗಿಲ್ಲ, ಒಂದು ವೆಂಡರ್ ಪ್ರಾಬ್ಲಮ್ ಇದೆ, ರಿಜೆಕ್ಟ್ ಆಗಿದೆ, ಎಷ್ಟು ನಾವು ಪೇಮೆಂಟ್ ಮಾಡಬೇಕು? ಪಾವತಿ ಆಗಿ ಮಿತಿ ಬಂದಿದೆ ಬಿಟ್ಟರೆ ನೆಕ್ಸ್ಟ್ ವೆಂಡರ್ ಎಂಟ್ರಿ ಮಾಡುವಾಗ ಇವರಿಗೆ MIS ಅಲ್ಲಿ ಏನು ಬರ್ತದೆ ನಾವು MIS ಹಾಕಿದ್ರೆ ಪೇಮೆಂಟ್ ಆಗಿದೆ ನೆಕ್ಸ್ಟ್ ಆಗಿ ಮಾತ್ರ ವಸತಿ ಫಲಾನುಭವಿಗೆ ದಂಡ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಮೊದಲ ಕಾಮಗಾರಿ 12/699 ಕಾಮಗಾರಿ ಸಾಮಗ್ರಿಗಳಿಗೆ 40,193 ಅಳತೆ ದಾಖಲಿಸಲಾಗಿದೆ. ಆದರೆ MIS ನಿರ್ವಹಣೆಯ ಹಣ ಪಾವತಿಸಲಾದ ಸಾಮಗ್ರಿಗೂ ಹಾಗೂ MP ನಿರ್ವಹಣೆಯ ಸಾಮಗ್ರಿಗೂ ವ್ಯತ್ಯಾಸವಿರುವುದು ಕಂಡುಬಂದಿದೆ. ಅಂದರೆ MIS ಅಲ್ಲಿ ಎಷ್ಟು ಮಾಡಿದ ಸಾಮಗ್ರಿಗಳಿಗೂ ಹಾಗೂ ಸಾಮಗ್ರಿಗಳಿಗೂ ವ್ಯತ್ಯಾಸ ಬಂದಿರೋ ಸಾಮಗ್ರಿಗಳು ಮತ್ತು ನಾವು MIS ಅಲ್ಲಿ ಏನು ಅಳವಡಿಸ್ತೀವಲ್ಲ MIS ಅಲ್ಲಿ ಹಾಕಬೇಕಾದ್ರೆ ನಾವು ಬಂದಿರೋಂಥ ಕೆಲವು ಮೆಟೀರಿಯಲ್ MIS ಅಲ್ಲಿ ಇರಲ್ಲ. ಅದು ಪರ್ಯಾಯ ಒಂದು ಮೆಟೀರಿಯಲ್ಗೆ ಎಂಟ್ರಿ ಹಾಕಬೇಕು, ಅದು ಅವ್ರು ಇಂಡಿವಿಜುವಲ್ಗೆ ಪೇಮೆಂಟ್ ಮಾಡಿರ್ತಾರೆ. ಆ ವ್ಯತ್ಯಾಸ ಇದೆ ಅಂತ ಹೇಳಿ ಕೊಡ್ಬೋದು. ಪಾವತಿ ಮೊತ್ತ ಸರಿ ಇದೆ, ಸರಿ ಎಂಟ್ರಿ ಮಾಡಿರೋದು ಪಾವತಿ ಸರಿ ಮಾಡಿ MIS ಅಮೌಂಟ್ ಈಗ ಕರೆಕ್ಷನ್ ಮಾಡಬೇಕು ಬಾಡಿಗೆ ಗ್ರಾಮದ ಗೀತಕ್ಕೂ ನಾಗರಾಜರ ವಸತಿ ಮನೆ ನಿರ್ಮಾಣ ಕಾಮಗಾರಿಯಲ್ಲಿ ಅಳತೆ ಪುಸ್ತಕ 12/699 ಪುಟ ಸಂಖ್ಯೆ 21ರಲ್ಲಿ 10 ಮಾನವ ದಿನಗಳಿಗೆ ಅಳತೆ ದಾಖಲಿಸಿ 3,160 ದಾಖಲಿಸಲಾಗಿದೆ. ಆದರೆ MIS ಅಲ್ಲಿ 12 ಮಾನವ ದಿನಗಳಿಗೆ 3,792 ರೂಪಾಯಿ ಹಣ ಪಾವತಿಸಲಾಗಿದೆ. ಒಟ್ಟು 632 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಪಾವತಿಸಲಾಗಿದೆ ವಸೂಲಾತಿಗೆ ಗುರುತಿಸಲಾಗಿದೆ. ದೇವಬಂಗನಕೊಪ್ಪ ಗ್ರಾಮದ ಕಮಲಾಪುರ ಧರ್ಮಪ್ಪ ವಸತಿ ಮನೆ ನಿರ್ಮಾಣ ಕಾಮಗಾರಿ ಮುಂದುವರೆದ ಕಾಮಗಾರಿ ಇದೆ. ರೇಟ್ ಚೇಂಜಸ್ ಆಗಿದೆ. 309 ರೂಪಾಯಿಗಳ ಏನಾಗುತ್ತೆ 316 ರೂಪಾಯಿ ಆಗುತ್ತೆ. ಆ ಅಮೌಂಟ್ಗೆ ನಾವು ಪೇಮೆಂಟ್ ಮಾಡಿದ್ವಿ. ಇನ್ನೂ ಮಾಡ್ತಾ ಇದೆ, ಇನ್ನೂ ನಾನು ಮಾಡೋದಿಲ್ಲ, ಆ ಅಮೌಂಟ್ ಕಡಿತ ಪೇಮೆಂಟ್ ಮಾಡ್ತೀವಿ. ಇದು ಸಹ 24 ಅಳತೆ ದಾಖಲಿಸಲಾಗಿದೆ. ಅಂದರೆ 28 ಮಾನವ ದಿನಗಳಿಗೆ ಒಟ್ಟು 8,848 ರೂಪಾಯಿ ಪಾವತಿಸುತ್ತದೆ. ಹೆಚ್ಚುವರಿಯಾಗಿ 1,264 ರೂಪಾಯಿ ಹೆಚ್ಚುವರಿಯಾಗಿ ಇಲ್ಲಿ ಕೂಡ ಜಮೀನು
15 ಮಾನವ ಚಟುವಟಿಕೆ ಪಾವತಿಯಾಗಿದೆ. 1500 ಹಾಗೆ ಲಕ್ಷ್ಮಣ ಜಮೀನು ಹತ್ತಿರ ಕಾಲು ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಗೆ ರಾಜ್ಯ ಸರ್ಕಾರ 12/6/91 ಪುಟ ಸಂಖ್ಯೆ 31ರಲ್ಲಿ RCC ಮತ್ತು ಮಿಸಲೇನಿಯಸ್ ಚಾರ್ಜಸ್ ಅಳತೆ ದಾಖಲಿಸಲಾಗಿದೆ. ಆದರೆ MIS-ನಲ್ಲಿ ನಾಮಫಲಕದ 4,050 ಪಾವತಿಸಲಾಗಿದೆ. ಆದರೆ ಇಲ್ಲಿ ಅಳತೆ ದಾಖಲಾತಿಗೂ MIS ಪಾವತಿಗೂ ವ್ಯತ್ಯಾಸ ಇರುವುದು ಬಂದಿರುತ್ತದೆ. ಆದ್ದರಿಂದ 4,050 ವಸೂಲಾತಿಗೆ ರೂಪಿಸಲಾಗಿದೆ. ದೇವರಲಿಂಗಪ್ಪ ಗ್ರಾಮದ ರೂಪನಾರಾಯಣ ಬಸವೇಶ್ವರ ಇವರ ವಸತಿ ಮನೆ ಹತ್ತಿರ ಸಾರ್ವಜನಿಕ ಬಾವಿ ನಿರ್ಮಾಣ ಕಾಮಗಾರಿ ಸ್ಥಳದಲ್ಲಿ 66,658 ಪಾವತಿಸಿ ರಾಜ್ಯದ ಮೊತ್ತ 2,072 ಕಟಾಯಿಸದೆ ಪ್ರಕ್ರಿಯೆ ಉಲ್ಲಂಘನೆ ಆಗಿರುವುದರಿಂದ ರಾಜ್ಯದ ಮೊತ್ತ 2,072 ವಸೂಲಾತಿಗೆ ರೂಪಿಸಲಾಗಿದೆ. ರಾಜ್ಯದ ಪಾವತಿ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ 11 ಕಾಮಗಾರಿಗಳು ಅನುಷ್ಠಾನಗೊಂಡಿದೆ. ಕೆಲವೊಂದು ಕಾಮಗಾರಿಗಳ ಹಂತದಲ್ಲಿ ಹೆಸರೆಲ್ಲ ನಮೂದಿಸಿದ್ದಾರೆ. ಆದರೆ ಮಾನವ ದಿನಗಳು ಮತ್ತೆ ಕಾಮಗಾರಿ ಪ್ರಾರಂಭ ದಿನಾಂಕ ಮತ್ತು ಮುಕ್ತಾಯ ದಿನಾಂಕವನ್ನು ವಿವರದಲ್ಲಿ ನಮೂದಿಸಿದ್ದಾರೆ. ಕೃಷಿ ಇಲಾಖೆಯಿಂದ 3 ಕಾಮಗಾರಿಗಳನ್ನ ಅನುಷ್ಠಾನ ಮಾಡಿದ್ದಾರೆ. ಪ್ರೊಡಕ್ಟ್ ಲಕ್ಷ್ಮಣ ಬಿನ್ ಧರ್ಮನಾಯಕ 2 ಬಾರಿ ಕೃಷಿ ಬಾವಿ ನಿರ್ಮಾಣ, ಕಲ್ಲಾಪುರ ಜಮೀನಲ್ಲಿ ಕೃಷಿ ಬಾವಿ ನಿರ್ಮಾಣ, ಆಲ್ಗೇರಿ ಮಂಡಳಿ ನಾಗರಾಜ ಬಿನ್ ಬಸಪ್ಪಗೌಡ 9ರಲ್ಲಿ ಕೃಷಿ ಬಾವಿ ನಿರ್ಮಾಣ. ಈ 3 ಕಾಮಗಾರಿಗಳ ಕಡತಗಳಲ್ಲಿ ನಾಮಫಲಕ ಅಳವಡಿಸಲಾಗಿದೆ. ಆದರೆ ಯಾವುದೇ ವಿವರವನ್ನು ದಾಖಲಿಸಿಲ್ಲ. ನಾಮಫಲಕ ಮುಗಿದಿರಲ್ಲ, ಸಿಮೆಂಟ್ ಹಾಕಿಲ್ಲ, ಅಬ್ಜೆಕ್ಷನ್ ಆಗಿತ್ತು. ಈ ಸರಿ ಹೆಸರು ಇದೆಲ್ಲ ಆಗ್ತಾ ಇದೆ. ಪೂರ್ತಿ ಖರ್ಚು ವೆಚ್ಚ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಒಟ್ಟು 11 ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿದೆ. ಒಟ್ಟು ಅದರಲ್ಲಿ 5 ಕಾಮಗಾರಿಗಳು ಓದಿಸಲಾದ ಇದ್ದು ಅದು ಸಬ್ಸಿಡಿ ಈ ಸಲ ಪೇಮೆಂಟ್ ಆಗಿರುತ್ತೆ. ಅದಕ್ಕೆ ಮತ್ತೆ ನಿರ್ವಹಣೆ ಕಾಮಗಾರಿ ಅಂತ ಘೋಷಣೆ ಕಾಮಗಾರಿಯನ್ನು ನಿರ್ವಹಣೆ ಮಾಡಲಾಗುತ್ತದೆ. ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಕೆಲವೊಂದು ಗಿಡಗಳು ಸತ್ತೋಗಿರುವುದು ನಿರ್ವಹಣೆಗೆ ತಕ್ಕಂತೆ ಅವರು ಗಿಡ ಊಟ ನಿಲ್ಲಿಸಿ ಬಲೆ ಎಲ್ಲ ಕಟ್ಟಿ ಮಾಡಿದ್ದಾರೆ. ಆದರೂ ಕೆಲವೊಂದು ಗಿಡಗಳು ಸತ್ತೋಗಿರುವುದು ಪರಿಶೀಲನೆ ಕಂಡುಬಂದಿದೆ. 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಅನುಷ್ಠಾನಗೊಂಡ ಕಾಮಗಾರಿಗಳ ಕೆಲಸಗಳನ್ನು ಸೂಕ್ತವಾಗಿ ನಿರ್ವಹಿಸಲಾಗಿದ್ದು ಕಾಮಗಾರಿಯಲ್ಲಿ ಸೂಕ್ತ ದಾಖಲಾತಿಗಳನ್ನು ನಿರ್ವಹಿಸಲಾಗಿದೆ. ಹಾಗೂ ಹರಿದ್ರಾವತಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಬಾಣಿಗೆ ಗ್ರಾಮದ ನಾರಾಯಣ ಮನೆಯ ಬಾವಿಗೇರಿ ಅಳವಡಿಕೆ ಕಾಮಗಾರಿ. ಸದರಿ ಕಾಮಗಾರಿಗೆ 69 ಪುಸ್ತಕ ಸಂಖ್ಯೆ 3798ರಲ್ಲಿ ಅಳತೆ ದಾಖಲಿಸಿ 15/6/2023ರಂದು 19,190 ಪಾವತಿಸಲಾಗಿದೆ. ಆದರೆ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದಲ್ಲಿ ಯಾವುದೇ ಮಾಹಿತಿಯನ್ನು ಲಗತ್ತಿಸಿರುವುದಿಲ್ಲ ಹಾಗೂ ಗುತ್ತಿಗೆದಾರರ ಸಹಿಯನ್ನು ನಿರ್ವಹಿಸುತ್ತಿಲ್ಲ. ಅದರಿಂದ ಮಾಹಿತಿ ಸ್ಥಿತಿ ಉಲ್ಲಂಘನೆ ಆಗಿರುವುದರಿಂದ ಸದರಿ ಪಾವತಿ ಮೊತ್ತ 19,190 ಆಕ್ಷೇಪಣೆ ಅಗ್ರಿಮೆಂಟ್ನಲ್ಲಿ ಮಾಹಿತಿ ಮತ್ತು ಸಹಿ ಯಾವುದೂ ಇಲ್ಲ. ಹಾಗೂ ಹಾಗೆಯೇ ಮತ್ತೆ ಕಾಗದ ಅಮೃತ ಸರೋವರ ಕಾಮಗಾರಿ ಅಭಿವೃದ್ಧಿ ಕಾಮಗಾರಿ ಕಡತದಲ್ಲಿ ಮತ್ತು 4,60,000
ಕ್ರಿಯಾ ಯೋಜನೆಯಲ್ಲಿ ಕಾಮಗಾರಿಯಾಗಿ ಅನುಮೋದನೆ ಪಡೆಯಲಾಗಿದೆ. ಆದರೆ ಸರ್ವೆ ಪಾವತಿಯಲ್ಲಿ ಸಾಮಗ್ರಿ ಖರೀದಿ ಕಿರು ನಿರ್ವಹಣೆ ಮಾಡಿರುತ್ತಾರೆ. ಅದರಿಂದ ಆಕ್ಷೇಪಣೆಗೆ ಗುರುತಿಸಲಾಗಿದೆ. ಒಟ್ಟು 5 ಭಾಗಗಳಾಗಿ ಕಾಮಗಾರಿಯನ್ನು ನಿರ್ವಹಿಸಲಾಗಿದೆ. ಒಟ್ಟು 7 ಕಾಮಗಾರಿಗಳನ್ನು ನಿರ್ವಹಿಸಲಾಗಿದೆ. ಆ 7 ಕಾಮಗಾರಿಗಳಿಂದ ಒಟ್ಟು ರಾಜಧಾನ ಮೊತ್ತ, ಆದಾಯ ತೆರಿಗೆ ಮತ್ತೆ CPF ಒಟ್ಟು 25,426 ಸರ್ಕಾರದ ಖಾತೆಗೆ ಪಾವತಿಸಿದ್ದಾರೆ. ಆದರೆ ಸದರಿ ಅವಧಿಯಲ್ಲಿ ಪಾವತಿಸಿರುತ್ತದೆ. ಅದರಿಂದ ಸದರಿ ಮೊತ್ತವನ್ನು ಹೊಸದಾಗಿ ಗುರುತಿಸಲಾಗಿದೆ 25,426. ಹಾಗೂ ತಾಲೂಕು ಪಂಚಾಯತಿಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಹರಿದ್ರಾವತಿ ಗ್ರಾಮ ಪಂಚಾಯತಿ ಹರಿದ್ರಾವತಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಹೈಮಾನ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ ಹಾಗೂ ಹರಿದ್ರಾವತಿ ಗ್ರಾಮ ಪಂಚಾಯತಿ ಪಟ್ಟಣದಿಂದ ಕೆಳಕೋಟೆ ಹೋಗುವ ಕಾಲೋನಿ ರಸ್ತೆ ರೇಖೆ 2 ಕಾಮಗಾರಿಗಳು ನಿರ್ವಹಣೆಗೊಂಡಿರುವುದು ಕಂಡುಬಂದಿದೆ. ಜಿಲ್ಲಾ ಪಂಚಾಯತ್ ವತಿಯಿಂದ 2021ನೇ ಸಾಲಿನಲ್ಲಿ 1 ಕಾಮಗಾರಿಗಳನ್ನು ಅನುಷ್ಠಾನಗೊಂಡಿದೆ. ತಾಲೂಕು ಆರೋಗ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಈ ಬಾಗಿಲು ಮತ್ತು ಮೇಲ್ಚಾವಣಿ ನವೀಕರಣ ಕಾಮಗಾರಿ ಸದರಿ ಪಾವತಿಗೆ ಗುತ್ತಿಗೆದಾರರಾದ ಉಮೇಶ್ ಇವರಿಂದ ಕರಾರುಪತ್ರ ನಿರ್ವಹಿಸಲಾಗಿದೆ. ಅಳತೆ ಪುಸ್ತಕ 11/28 ಪುಸ್ತಕಕ್ಕೆ 98/9ರಲ್ಲಿ ಅಳತೆ ದಾಖಲಿಸಿ 10,97,000 ಪಾವತಿಸಲಾಗಿದೆ. ಅದೇ ಶಾಲಾ ಕಿರಣಿ ಬಾಗಿಲು ಮೇಲ್ಚಾವಣಿ ನವೀಕರಣ ಕಾಮಗಾರಿಗಳ ಅನುಮೋದನೆಯು ಕಾಮಗಾರಿ ನಿರ್ವಹಣೆಗೆ ಸದರಿ ಪಾವತಿ ಮೊತ್ತವನ್ನು ಆಕ್ಷೇಪಣೆಗೆ ಗುರುತಿಸಲಾಗಿದೆ. ಇದಿಷ್ಟು ಇವಾಗ ಇಷ್ಟು ವಿಷಯಗಳನ್ನ ಇವತ್ತು ಸಾಮಾಜಿಕ ಪರಿಶೋಧನೆ ಮಾಡಿ ಮಂಡಿಸಿದ್ದಾರೆ. ಯಾವ್ದಾದ್ರು ವಿಷಯಗಳು ಇದೆಯಾ ಮಾತಾಡೋಕ್ಕಿದ್ದೆ ಇದ್ರೆ ನೋಡಿ ಸಮಪಾಲಾಗಿ ಅದನ್ನ ಅದನ್ನೇನು ಆಚರಣೆ ಹಂಚಿಕೆ ಆಗ್ತದೆ. ಟ್ಯಾಕ್ಸ್ ಕೂಡ ನನಗೆ ಆಗಿರೋದು ಅವರು 22,000 ಕಟ್ತೀವಿ. ಇದ್ರೊಳಗಡೆ ನಾವು ನಮಗೆ ಒಂದು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ನಿಮಗೆ ಒಂದು ನಾವು ಪ್ರಬಂಧಕ್ಕೆ ಆಗ್ಬೋದು, ಪ್ರಬಂಧ ಆಗ್ಬೋದು, ಎಲ್ಲ ಮಾಡ್ಬೋದು. ಆದರೆ ಊರಿಗೆ ಒಂದು ಸ್ವಲ್ಪ ಏನಾದ್ರು ಒಂದು ಸ್ವಲ್ಪ ನಾವು ಮಾಡ್ತಕ್ಕಂಥದ್ದು ನಾವು ಅಂತೇಳಿ ಒಂದು ಕಾನ್ಸೆಪ್ಟ್ ಏನಾದ್ರು ಯಾರು ಇದ್ರೆ ಅವಾಗ ಇಂಥದ್ದನ್ನು ನಾವು ಒಂದು ಶಾಶ್ವತ ಸ್ವಲ್ಪ ಚಿಂತೆ ಮಾಡಿದ್ರೆ ಅವಾಗ ನಿಯಮ ಮಾಡಿದಂಥ ಅನಿವಾರ್ಯವಾಗಿ ಆ ಉದ್ದೇಶಕ್ಕೋಸ್ಕರ ಏನಾಗುತ್ತೆ ಅದೇ ದೊಡ್ಡ ವಿಚಾರ ಆಶಯವಾಗಿದೆ ಅವಕಾಶ ಕಾನೂನು ಏನಾದ್ರು ಅದು ಬರೀ ನೋಡ್ಕೊಂಡು ಈ ಊರಿಗೆ ಸ್ವಲ್ಪ ಏನಾದ್ರು
ಮುಕ್ತವಾಗಿರ್ತಕ್ಕಂಥದ್ದು ಮಾಡಿದಾಗ ಈ ತರದ ಸರಿ ಹೇಳಿದ್ರು. ಹಾಗಾದ್ರೆ ನನಗೆ ಅವಕಾಶ ಇದೆ, ಅವಕಾಶ ಈಗ ಮಾಡಿದ್ದೆ ಹೇಗೆ ಈಗ ನೀವೇ ಅವಕಾಶ ಬಿಡಿ ಅಂತ ಹೇಳಿ ಸರಿ ಇಲ್ಲ, ನನ್ನ ಪ್ರಕಾರ ಸರಿ ಇದೆ ಅಂತ ಅರ್ಥ ಹೇಳಿ, ಅದಕ್ಕೆ ನಮಗೆ ಅದು ಅಭ್ಯಂತರ ಇಲ್ಲ, ಮಾಡಿದ್ದೀವಿ. ಏನು ಅಂತ ಹೇಳಿದ್ರೆ ನಮಗೆ ಪಂಚಾಯತಿಗಳ ಸಿಬ್ಬಂದಿಗಳನ್ನ ಇವತ್ತು ಎಷ್ಟೊತ್ತಿಗೆ ಏನಂತ ಹೇಳಿದ್ರೆ ಅದನ್ನ ಕರೀತಿ ಅಂತ ಹೇಳಿ ಹಾಕಿ ಅಂತ ಹೇಳಿದ್ದೀವಿ. ನಮ್ದೇನು ಅಂದ್ರೆ ಕಾಮಗಾರಿ ಅಂತ ಹಾಕಿದ್ದಾರೆ. ಮುಂದೆ ಪದ ಕರೀತಿ ಅಂತ ಇದ್ರೆ ನಾವು ಅದನ್ನ ಇದು ಮಾಡ್ಕೋಬೇಕು. ಕಾಮಗಾರಿ ಸಿಂಪಲ್ ಅಬ್ಜೆಕ್ಷನ್. ಈಗ ಖರೀದಿ ಅಂತ ಇದ್ರೆ ಅದನ್ನ ಹ್ಯಾಕ್ ಮಾಡಬೇಕು ಅಂತ ನಿಯಮ ಮಾಡಿದೆ, ಕಾಮಗಾರಿ ಅಂದ್ರೆ ಹ್ಯಾಕ್ ಮಾಡಬೇಕು ಅಂತ ಇದೆ. ಆಕ್ಚುಲಿ ಅದನ್ನ ನಾವು ಖರೀದಿ ಮಾಡೋದಕ್ಕಾಗಿ ನಾವು ಆಡಳಿತ ಮಾಡ್ತೀವಿ, ಸಭೆಯಲ್ಲಿ ಮಾಡಿದ್ವಿ. ಕ್ರಿಯಾಯೋಜನೆ ನೋಡಿ ಮಾಡ್ಕೊಂಡು ತುಂಬ ಡೀಪರ್ ಹೋಗೋಣ, ನಮ್ಗೆ ಅದ್ರ ಬಗ್ಗೆ ಏನು ಇದೇನಿಲ್ಲ. ಆದ್ರೆ ಏನಂತ ಹೇಳಿದ್ರೆ ಅದು ಕಾಮಗಾರಿ ಅಂತ ಬರೋದು. ಆ ಕಾಮಗಾರಿ ಅಂದ್ರೆ ಅದನ್ನ ನಿಯಮಗಳಿಗೆ ಬೇರೆ ಇದ್ದಾರೆ, ಖರೀದಿ ಅಂದ್ರೆ ಅದನ್ನ ನಿಯಮಗಳಿಗೆ ಬೇರೆ ಇದ್ದಾರೆ ಅಂತ ಹೇಳಿ ಅದೇನಿಲ್ಲ, ಎಲ್ಲ ಮೆಟೀರಿಯಲ್ ಅದೇ ಇದೆ, ಕೆಲಸ ಅದೇ ಇದೆ, ಎಲ್ಲದೂ ಆಗಿದೆ. ಈ ಪದದಲ್ಲೇ ವ್ಯತ್ಯಾಸ ಆಗಿದೆ. ಹಾಗಾಗಿ ಅದನ್ನು ಸರಿ ಮಾಡ್ಕೊಂಡು ಹೋಗೋಣ ಅಂತ ಹೋಗೋಣ. ಇಲ್ಲ ಹಿಂಗೆ ಇದೇ ಇರಬೇಕು ಅಂತ ಆದ್ರೆ ನೀವು ಒಂದು ಒಳ್ಳೆ ಚಿಂತನೆ ಮಾಡಿದ್ದೀರಿ. ಮತ್ತೊಂದು ಆಸೆ ನಿಮಗೆ ಇರ್ತಲ್ಲ, ಈ ಕಾಂಗ್ರೆಸ್ ಯಾವ್ದು ಗೊತ್ತಿಲ್ಲ, ಎಲ್ಲರೂ ಮಾಡ್ರಿ, ತೊಂದರೆ ಇಲ್ಲ. ಎಲ್ಲರೂ ನೀವು ಡಿಸ್ಕಷನ್ ಆದವು. ಈಗ ನೀವೇ ಏನು ಆಕ್ಷೇಪಣೆ ಆದವು, ಅದಕ್ಕೆ ಇಲ್ಲ ಅವತ್ತಿನ ರೇಟ್ ಆಗಿತ್ತು, ಇವತ್ತಿನ ಹೀಗಿದೆ ಅಂದ್ರೆ ಅದನ್ನು ಸಮಜಾಯಿಸಿ ಕೊಡ್ರಿ. ರೈಟ್ ಅಲ್ಲ, ಅದನ್ನು ಕ್ಲೋಸ್ ಮಾಡಿ ಅಂತ, ಇಲ್ಲ ಅದನ್ನ ರಿಕವರಿಗೆ ಮಾಡಿ ಅಂತ ಹೇಳಿಲ್ವಾ, ಅದನ್ನು ಕ್ಲೋಸ್ ಮಾಡಿ ಅಂತ ಒಂದನ್ನ ಕ್ಲೋಸ್ ಮಾಡೋದು. ಈಗ ಅವತ್ತಿದೆ, ಅವತ್ತು ಏನ್ ಮಾಡಿ ಅಷ್ಟು ಲಕ್ಷ್ಮಣ ಅಂತ ಕೊಟ್ಟರು. ಈಗ ಏನ್ ಮಾಡಿ ಅದನ್ನ ನೆಟ್ ಹಾಕ್ತೀನಿ. ನಾನು ಅವ್ರು ಹೇಳ್ತಾರೆ, ಸರ್ ನಮ್ಗೆ ನೀವು ಮುಂಚೆನೆ ಹೇಳಲ್ಲ, ಈ ತರ ಆಗಿದೆ, ಈ ತರ ಆಗಿದೆ, ನಾನು ಮಾತು ಕೊಟ್ಟಿದ್ದೀನಿ. ಇನ್ನೊಂದು ಅಂತ ಹೇಳ್ತಾರೆ, ಉಲ್ಲಂಘನೆ ಅಷ್ಟು ಆಗಿದೆ. ಉಲ್ಲಂಘನೆ ಹೋಗೋಣ, ಅದಕ್ಕೆ ತೊಂದರೆ ಇಲ್ಲ. ನಾವು ಮುಖ್ಯವಾಗಿ ನೀವು ಅದನ್ನ ಬಿಟ್ಬಿಡಿ. ಈಗ ಅದ್ರದ್ದೇನಿಲ್ಲ, ಅದನ್ನ ಈಗ ಹೇಳಿದ್ವಿ ಈ ತರ ಮಾಡಿದ್ರೆ ಫಿಕ್ಸ್ ಮಾಡಿದ್ವಿ, ನೀವು ಅದನ್ನ ಪೇಮೆಂಟ್ ಕೊಟ್ಟು ಆಕ್ಸೆಪ್ಟ್ ಮಾಡ್ಕೊಂಡ್ರೆ ಇದು ಉಂಟಾಗುತ್ತೆ. ಅವ್ರು ಆಕ್ಸೆಪ್ಟ್ ಮಾಡಿ ರಿಕವರಿಗೆ ಅದ್ರ ಕಾಮಗಾರಿ ಹೋಗುತ್ತೆ, ಫೈಲ್ ಆಗುತ್ತೆ, ಅದು ಓಪನ್ ಆಗುತ್ತೆ. ಯಾರು ಮಾಡಿದ್ರೆ ನೀವು ಉಲ್ಲಂಘನೆ ಮಾಡಿದ್ವಿ ಮಾತ್ರ ನಿಮ್ ಸರಿ ಅದ್ರಾಗೇನಿಲ್ಲ, ಅದ್ರಾಗೇನು ಬೇಜಾರೇನಿಲ್ಲ. ಈಗ ಅದು ಅಲ್ಲಿ ಇರ್ಬೇಕು ಅಂದ್ರೆ ಕ್ಲಿಯರ್ ಮಾಡ್ರಿ. ಅದು ನಾಳೆ ಅದನ್ನ ಆ ರೇಟಿಗೂ ಮಾಡಕ್ಕಾಗಲ್ಲ, ಬೇಜಾರಿಲ್ಲ. ಅದೇನಿಲ್ಲ, ನಮ್ಗೆ ಇದ್ರ ಬಗ್ಗೆ ಏನೇನು ಮಾಡೋದಿಲ್ಲ, ಕೆಲಸನ ಮಾಡಿದ್ರೆ ರೈತಪ್ಪ ಪೇಮೆಂಟ್ ಆಗಿದೆ, ಹೋಗಿದ್ರೆ ಮಾಡಲ್ಲ, ಏನಿಲ್ಲ, ಬೇಗ ಬಿಟ್ಟು ಮಾಡಿದ್ರೆ ರೈಟ್ ಅಂತ ಎಲ್ಲ ಟೆಕ್ನಿಕಲ್ ಒಂದೊಂದು ಸಹಿತ ಅದನ್ನ ಇದು ಮಾಡ್ಬೇಕು. ನಾವು ಕೆಲಸಕ್ಕೆ ಇನ್ನೂ ಒಂದು ಆಕ್ಸೆಸ್ ಆಗಿದೆ, ಫೈನಾನ್ಸ್ ಇದೆ, ಸೋಷಿಯಲ್ ಆಡಿಟಿ ಬರುತ್ತೆ. ನಮ್ಮ ಸದಸ್ಯರು ಏನು ಸೋಲಾರ್ ಅಳವಡಿಕೆ ಅಂತ ಹಿಡಿಯುತ್ತೆ. ಇವರು ಅದನ್ನ ಆಕ್ಸೆಪ್ಟ್ ವಿಡಿಯೋ ಆಡಿ ರೆಕಾರ್ಡ್ ಮಾಡಿ ಅಂತ ಹೇಳ್ತೀವಿ. ನಾವು ಸಂಪೂರ್ಣ ನಾವು ಏನು ಮಾತಾಡ್ತೀವಿ, ಏನ್ ಚರ್ಚೆ ಮಾಡ್ತೀವಿ, ಅದೆಲ್ಲ ಕೂಡ ಮುಖ್ಯವಾಗಿ ರೆಕಾರ್ಡ್ ಆಗ್ತಿದೆ. ಅದನ್ನ ತಂದು ವಿದ್ಯುತ್ ದೀಪ ಅಳವಡಿಕೆ ಅಂತ ಮಾಡಿದ್ವಿ. ವಿದ್ಯುತ್ ದೀಪ ಅಳವಡಿಕೆ ಮಾಡೋದಕ್ಕೂ ಸೋಲಾರ್ ಅಳವಡಿಕೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅವ್ರು ಹೇಳಿರೋ ಸದಸ್ಯರು ಹೇಳಿರೋದು ಆ ಭಾಗದಲ್ಲಿ ಸೋಲಾರ್ ಅಳವಡಿಕೆ ಇದಾಯಿತು. ನಾಳೆ ಏನು ಮಾಡ್ತಾರೆ, ಸದಸ್ಯರು ಸೋಲಾರ್ ಅಂತ ಹೇಳಿದ್ರು ನಾಳೆ ಅಧಿವೇಶನ ಮಾಡ್ತಾರೆ. ಇಲ್ಲ ನೀವು ಸೋಲಾರ್ ಅಳವಡಿಕೆ ಮಾಡಿದ್ರೆ ಸೋಲಾರ್ ಮಾಡಿದ್ರೆ ಇಲ್ಲಿ ವಿದ್ಯುತ್ ದೀಪ ಅಳವಡಿಕೆ ಅಂತ ಒಂದೊಂದು ಪದ್ಧತಿ ಒಂದೊಂದು ಪಾಯಿಂಟ್ ವ್ಯತ್ಯಾಸಗಳು ಇರ್ತಾರೆ. ಯಾರಿಗೆ ನೋಡಿದ್ರೆ ಆಯ್ತು, ಹಾಗೆ ನೋಡಿದ್ರೆ ನೀವು ಆಕ್ಷೇಪಣೆ ಮಾಡಿ ನಿಮ್ದೇ ಇದ್ರು ಅಲ್ಲಿ ಈ ಕಡೆ ಹೊಡೆದ್ರು, ಅಲ್ಲಿಂದ ಕಮಿಟಿಯಲ್ಲಿ ಹೇಳಿದ್ರು, ಊರಲ್ಲಿ ಹೇಳಿದ್ರು, ಅವರು ರೈತರು ಅಂತ ಹೇಳಿದ್ರು, ಚುನಾಯಿತ ಪ್ರತಿನಿಧಿಗಳು ಹೇಳಿದ್ರು, ನೋಡ್ತಾರೆ ಮೋಸ ಕೆಲಸ ಆಗಿದೆ. ಆದ್ರೆ ಅಂತ ಹೇಳಿದ್ರೆ ಇಲ್ಲಿಂದ ಇದಕ್ಕೂ ಅಲ್ಲಿ ವ್ಯತ್ಯಾಸ ಇದೆ, ಅಲ್ಲಿ ಕೆಲಸ ಆಗಿದೆ. ಈಗ ಶೌಚಾಲಯ ಮುಂಚೆಗಾಗಿತ್ತು, ಅದನ್ನ ಚೇಂಜ್ ಮಾಡಿ ಕೊಟ್ವಿ. ಬಟ್ಟೆ ರಿಪೇರಿಗೆ ಇಟ್ಟಿದ್ದೆ ನಾನು ಆಕ್ಸೆಪ್ಟ್ ಮೂಲ ಅದರಲ್ಲಿ ಬಟ್ಟೆ ವ್ಯವಸ್ಥೆ ಅಂತ 90,000 ಇಟ್ಟಿದ್ವಿ. ನಮ್ಗೇನು ಅಂತ ಹೇಳಿದ್ರೆ ಅಲ್ಲಿ ನ್ಯಾಚುರಲ್ ಆಗೋದ್ರಿಂದ ಅಲ್ಲಿ ಶೌಚಾಲಯ ಹಾಕಬಹುದು ಅದಕ್ಕೋಸ್ಕರ ಅದನ್ನ 90,000 ಮ್ಯಾಚಿಂಗ್ ಕೊಟ್ಟು 2,10,000 ಜಿಲ್ಲಾ ಪಂಚಾಯತಿಂದ ಕೊಟ್ಟು ಅದು ಮುಂಚೆಗೆ ಶಾಂಕ್ಷನ್ ಆಗಿದ್ದು ಚೇಂಜ್ ಮಾಡಿ ಕಟ್ಟೆ ಕೊಟ್ಟು 90,000
ಉದಾಹರಣೆಗೆ ಒಂದು ಟೇಬಲ್ ಟೇಬಲ್ ಅವ್ರ ಹೆಸರೊಳಗೆ ಇರೋದಿಲ್ಲ, ಇರೋದಿಲ್ಲ, ಇಂಜಿನಿಯರ್ ಅವನು ಖರೀದಿ ಮಾಡಂತ ಎಲ್ಲದೂ ಅವ್ರು ಮಾಡಿದ ಸಂದೇಶ ಕೊಡ್ತೀವಲ್ಲ, ನೀವು ಬೇಕಾ ಬೇಡ ಅಂತ ಹೇಳ್ರಿ. ನಮ್ದೆಲ್ಲ ಕರೆಕ್ಟ್ ಒಂದು ಪದ ಈಗ ಅದು ಎರಡೇ ಆಗಲಿ ತೊಂದರೆ ಇಲ್ಲ, ಎಲ್ಲಿಗೆ ಹೋಗ್ಬೇಕು ಈಗ ಖರೀದಿ ಅಂತ ಇತ್ತು, ಅದು ಕಾಮಗಾರಿ ಅಂತ ಆಕ್ಷನ್ ಖರೀದಿ ಆಗಿದೆ. ಆದ್ರೆ ಏನು ಅಂತ ಹೇಳಿದ್ರೆ ನಾನು ಇದನ್ನ ಎಲ್ಲವೂ ಟೆಕ್ನಿಕಲ್ ಇದ್ದಾರೆ, ಕಮ್ಮಿ ಇದ್ದಾರೆ. ನಾಳೆ ಎಲ್ಲವೂ ಆಗಿ ಲಕ್ಷಾಂತರ ರೂಪಾಯಿ ನಮಗೆ ರಿಕ್ವೈರ್ಮೆಂಟ್ ಆಗಿಲ್ಲ, ನಾನು ಸರಿ ಮಾಡ್ಕೊಳ್ಳಲ್ಲ. ಅದೇ ನೀವು ಬೇಡ ಏನಿದೆ ಅದೇ ತರ ನಾವೇನು ಮಾಡಬೇಕು. ಬೇರೆ ಇದೆ, ಅವೆಲ್ಲವೂ ಇದೆ, ಎಲ್ಲವೂ ಆಗ್ತಿದೆ, ಎಲ್ಲದೂ ನೀವು ಮಾಡಿ. ಅದಕ್ಕೆ ನಾವು ಬೇಜಾರಿಲ್ಲ, ನಾವು ಯಾವತ್ತೂ ಬೇಜಾರ ಮಾಡಲ್ಲ. ಈಗ ನಿಮ್ಗೆ ಆಗ್ತಿಲ್ಲ ಅದು ಸಹಿತ ಸಂಪೂರ್ಣವಾಗಿ ನಿಯಮ ಕೊಟ್ಟಂತೆ ಆಗಿದೆ. ಈಗ ಇನ್ನು ಹಲವಾರು ವಿಷಯಗಳು ಗ್ರಾಮ ಸಭೆಗಳಲ್ಲಿ ಮಾಡ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು, ಬೇರೆ ಬೇರೆ ಯೋಜನೆಗಳ ಬಗ್ಗೆ ಎಲ್ಲ ಹೆಣ್ಮಕ್ಳಿಗೆ ಬಂದಿದೆ. ಮುಂದಿನ ಅಹವಾಲು ಅಥವಾ ಹಿಂದಿನ ಅಭಿಪ್ರಾಯಗಳಲ್ಲಿ ಒಂದು ಸಲಹೆ ಹೇಳಬೇಕಾಗಿ ನಾನು ನಿಮಗೆ ಕೇಳಬೇಕಾಗಿದೆ. ಎಲ್ಲರೂ ಬರೋದನ್ನು ಮಾಡಿದರು. ನನ್ನ ಮನೆ ಭಾಗ ನಾನು ಯಾವ ಈ ದಿವಸ ಜನ ನಿಂತು ಹೊಡಿಸಿದ್ರು, ಹೊಡಿಯಬೇಕು ಅಂತ ಹೊಡಿಸಿದ್ರು. ಈ ದಿವಸ ನನ್ನ
ಕೇಳಿಸ್ತಾ ಇಲ್ಲ ಏನು ಗುಸು ನಮ್ಗೆ ಮುಂಚೆ ಕೇಳಿ ನಾನು ಮಾತಾಡೋದು ಇದ್ರ ಮೇಲೆ ನಾವು ಪೂಜೆ ನೀವು ಹೇಳಿ ಅಂತಾನೆ ಹೇಳ್ತಾರೆ. ಕೆಲಸ ಮಾಡ್ತಾ ಇಲ್ಲ 4-5 ತಿಂಗಳಾಯ್ತು ಈ ದುಡ್ಡು ಹಾಕ್ಬಾರ್ದು ಅಂತ ನಾವು ನಿಮ್ಮ ಕೇಳ್ಕೊಡೋದು. ಈ ಕೆಲಸ ನಾವು ಮಾಡ್ತಾ ರಿಜೆಕ್ಟ್ ಆಗಿರೋದು ಮತ್ತೆ ರೀಪೇಮೆಂಟ್ ಆಗಿರೋದು ಈಗ ತಿಂಗಳಿಗೆ ಒಂದು ತಿಂಗಳಿಗೆ ಪೇಮೆಂಟ್ ಕೊಡ್ತಾರೆ. ರಿಜೆಕ್ಟ್ ಆಗಿರೋ ಕೂಡಲೇ ಈಗ ಪೇಮೆಂಟ್ ಬಂದಿದೆ ಕೊಡ್ತಿಲ್ಲ. ನಿಮ್ಮಲ್ಲಿ ನಿಂದೆ ಗ್ರಾಮದಲ್ಲಿ ಚೆನ್ನಾಗಿ ಇದು ಮಾಡಿದ್ದಾರೆ ಯಾವುದು ಪ್ರತಿ ವರ್ಷ
ಅವರಂದ್ರೆ ಸದಸ್ಯರು ಅಂದ್ರೆ ಅವರ ಹತ್ರ ಮಾತಾಡಿದ್ದೇವೆ. ನಾವು ಕೆಲಸಗಳನ್ನ ಮಾಡ್ಬೋದು. ಸಾರ್ವಜನಿಕ ಕೆಲಸಗಳು ಇದ್ದಾವೆ ಹಾಗೂ ವೈಯಕ್ತಿಕ ಕಾಮಗಾರಿಗಳು ಇದ್ದಾವೆ. ಅವುಗಳೆಲ್ಲವನ್ನು ಸಕಾಲದಲ್ಲಿ ತಾವು ಮಾಡಿಕೊಳ್ಳುವ ಉದ್ಯೋಗವನ್ನು ಪಡೆದುಕೊಂಡು ಎಲ್ಲ ಗ್ರಾಮಗಳಲ್ಲೂ ಕೆಲಸಗಳಿದ್ದಾವೆ. ಅದಲ್ಲದೆ ನಮ್ಮ ಗ್ರಾಮಗಳಿಗೆ ಇಂಥ ಕೆಲಸಗಳು ಬೇಕು ಅಂದರೆ ಹೆಚ್ಚುವರಿ ಕೆಲಸಗಳನ್ನು ಕೂಡ ನಾವೆಲ್ಲರೂ ಮಾತಾಡಿ ಆ ಬಗ್ಗೆ ಚರ್ಚಿಸಿ ಕಾಮಗಾರಿಗಳನ್ನು ಹಾಕಿಕೊಂಡು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ನಾವು ದಯಮಾಡಿ ನಮ್ಮಲ್ಲಿ ಕೆಲಸಗಳಿಲ್ಲ ಅಂತಂದಿಲ್ಲ. ಎಲ್ಲ ಗ್ರಾಮಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿದ್ದಾರೆ. ನಾವು ಆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಇವತ್ತು ವಿನಂತಿ ಮಾಡ್ತಾ ಇದ್ದೀವಿ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಗೆ ನಮ್ಮ ಊರಿನ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಯಲ್ಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಈ ದಿನ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು ಕೂಡ ಭಾಗವಹಿಸಿದ್ದೀರಿ, ಸಹಕಾರ ಮಾಡಿದ್ದೀರಿ. ಜೊತೆಗೆ ತಾಲೂಕು ಆಡಳಿತದ ಅಧಿಕಾರಿಗಳಾಗಿರ್ತಕ್ಕಂಥ ನಾಗೇಶ್ ಅವರು ಮತ್ತು ಅವರ ತಂಡ ಕೂಡ ಭಾಗವಹಿಸಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಮಾಡಿದೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬಂದು ತಮ್ಮ ಇಲಾಖಾ ಇಂದ ಅನುಷ್ಠಾನ ಆಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ವಿವರ ಮತ್ತು ಪರಿಶೋಧನೆಯ ಇದರಲ್ಲಿ ಭಾಗಿಗಳಾಗಿ ಸಹಕರಿಸಿದ್ದೀವಿ. ಹಾಗೂ ನಮ್ಮ ಪಂಚಾಯಿತಿಯ ಪಿಡಿಒಗಳು ಮತ್ತು ಸೆಕ್ರೆಟರಿಗಳು ಹಾಗೂ ಸಿಬ್ಬಂದಿಗಳೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು ಭಾಗವಹಿಸಿದ್ದೀವಿ. ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ವಿಶೇಷವಾಗಿ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಒಂದು ವಿಶೇಷವಾದಂಥ ಒಂದು ಕಾಮಗಾರಿಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಷ್ಠಾನ ಆಗಬೇಕು ಅಂತ ಹೇಳ್ತಾ ಅದಕ್ಕೆ ತಾವೆಲ್ಲ ಸಹಕಾರವನ್ನು ಇನ್ನೂ ಅತಿ ಹೆಚ್ಚಿನ ಕಾಮಗಾರಿಗಳನ್ನು ಮಾಡಿ ನಮ್ಮ ಪಂಚಾಯತಿಯ ಅಭಿವೃದ್ಧಿಯತ್ತ ಹೋಗೋಣ ಅಂತ ಅವುಗಳನ್ನ ನಾವು ನಿಂತ್ಕೊಂಡು ಮಾತಾಡಿ ಅಥವಾ ಯಾವುದೋ ಏನೋ ಅಥವಾ ಯಾವುದೋ ಹೇಳಿ ಕೇಳಿ ಹೋಗೋಣ ಅಂತ ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರೂ ಜೊತೆಸಿ ನಾನು ಮಾತುಗಳನ್ನು ಮುಂದೆ ಇದ್ದೀನಿ. ಅದು ನಿಮಗೆ ಫಿನಿಶಿಂಗ್ ಆಗಿಲ್ಲ. ಅದು ಯಾವತ್ತು ಯಾವ ನೀರು ರೆಡಿ ಆಗಿರುತ್ತೆ ಅದು ಯಾವ ನೀರಿನ ಹೋಗಿ ಯಾವ ನೋಡ್ತೀವಿ ಸರ್ ಕೇಳ್ತಾ
Thank you.
ನಾಡಗೀತೆ ಹೇಳ್ತಾರೆ ಹೇಳೋದಲ್ಲ ನಾಡಗೀತೆ ಹೇಳಕ್ಕೆ ಎಪ್ಸಿದ್ದು